ಎಲ್ಲರಿಗೂ ಈ ಹೊತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಮನೋವಿಜ್ಞಾನ ವಿಭಾಗದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಬುದ್ಧಿಶಕ್ತಿ, ಇಂಟೆಲಿಜೆನ್ಸ್. ಸೊ ಬುದ್ಧಿಶಕ್ತಿ ಅಂತಂದ್ರೆ ಏನು, ಸೊ ಅದರದ್ದು ಅರ್ಥ ಅಥವಾ ಬುದ್ಧಿಶಕ್ತಿಯ ವ್ಯಾಖ್ಯಾನಗಳು ಏನು, ಬುದ್ಧಿಶಕ್ತಿಗೆ ಕೊಟ್ಟಿರ್ತಕ್ಕಂಥ ವಿವಿಧ ಸೈಕಾಲಜಿಸ್ಟ್ ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನಗಳು ಏನು, ಸೊ ಅದರ ಸ್ವರೂಪ ಮತ್ತು ಗುಣಲಕ್ಷಣಗಳು. ಸೊ ಈ ವಸ್ತು ವಿಷಯಗಳನ್ನ ನಾವು ಇವತ್ತು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ಬುದ್ಧಿಶಕ್ತಿ ಅಂತ ಅಂದ್ರೆ ಸೊ ನಾವು ಸಾಮಾನ್ಯವಾಗಿ ಸೊ ಯಾವುದಾದ್ರೂ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ತಾನು ತೋರಿಸುವಂತಹ ಒಂದು ನಿಪುಣತೆಯನ್ನ, ಆ ನಿಪುಣತೆ ಎಷ್ಟರ ಮಟ್ಟಿಗೆ ಆತನಲ್ಲಿ ಜಾಗೃತವಾಗಿರುತ್ತೆ ಅನ್ನೋದ್ರ ಮೇಲೆ ನಾವು ಬುದ್ಧಿಶಕ್ತಿ ವಾಟ್ ಆನ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಸಾಮಾನ್ಯವಾಗಿ ಹೇಳ್ಬೇಕು ಅಂತಂದ್ರೆ ಬುದ್ಧಿಶಕ್ತಿ ಸೊ ಅದು ಸಂಜ್ಞಾನಾತ್ಮಕ ಪ್ರಕ್ರಿಯೆ. ಸಂಜ್ಞಾನಾತ್ಮಕ ಪ್ರಕ್ರಿಯೆ ಅಂತಂದ್ರೆ ಸೊ ಯಾವೆಲ್ಲ ವಸ್ತು ವಿಷಯಗಳು ನಮ್ಮ ಮೆದುಳಿನ ಪ್ರಕ್ರಿಯೆಗೆ ಒಳಪಡುತ್ತವೋ ಸೊ ಅವೆಲ್ಲವೂ ಸಹ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು ಅಂತ ನಾವು ಕರಿತೀವಿ. ಸೊ ಮೆಮೊರಿ ಇರ್ಬೋದು, ಲರ್ನಿಂಗ್ ಕಲಿಕೆ ಇರ್ಬೋದು, ಬುದ್ಧಿಶಕ್ತಿ, ಹೈಯರ್ ಕಾಗ್ನಿಟಿವ್ ಪ್ರೋಸೆಸ್ ಎಲ್ಲವೂ ಸಹ. ಓಕೆ, ಸೊ ಇವನ್ ಬುದ್ಧಿಶಕ್ತಿ ಆಲ್ಸೋ ಒನ್ ಆಫ್ ದ ಎಲಿಮೆಂಟ್ ಆಫ್ ಕಾಗ್ನಿಷನ್. ಸೊ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಸೊ ಮೆದುಳಿನ ಪ್ರಕ್ರಿಯೆಯಲ್ಲಿ ಆಗ್ತಕ್ಕಂಥ ಒಂದು ಅಂಶ. ಸೊ ಬುದ್ಧಿಶಕ್ತಿಯನ್ನ ನಾವು ಹೇಳಬೇಕು ಅಂತ ಅಂದ್ರೆ ಸೊ ಇದು ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ತನ್ನ ಬುದ್ಧಿಶಕ್ತಿಯ ಮುಖಾಂತರ ಒಂದು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸ್ತಾನೆ, ಅಥವಾ ಒಂದು ಕಲಿಕೆಯಲ್ಲಿ ತನ್ನದೇ ಆದಂತ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಹೇಗೆ ಅದರಲ್ಲಿ ಸಕ್ಸೀಡ್ ಆಗ್ತಾನೆ. ಒಂದು ಕೆಲಸದಲ್ಲಿ ಸೊ ಯಾವುದಾದ್ರೂ ಒಂದು ವಸ್ತು ವಿಷಯಗಳನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ಈ ಬುದ್ಧಿಶಕ್ತಿ ಅನ್ನುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಓಕೆ, ಒಂದು ವ್ಯಕ್ತಿ ಯಾವುದಾದರೂ ಒಂದು ಕೆಲಸವನ್ನ ಮಾಡ್ತಾ ಇರಲಿ, ಸೊ ವೆದರ್ ಇಟ್ ಈಸ್ ಅ ಸ್ಕಿಲ್ಡ್ ಅನ್ಸ್ಕಿಲ್ಡ್, ಸೊ ಬುದ್ಧಿಶಕ್ತಿಗೂ ವಿದ್ಯಾಭ್ಯಾಸಕ್ಕೂ ಲಿಂಕ್ ಇಲ್ಲ. ಓಕೆ, ಕೆಲವೊಂದು ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಬಿಟ್ರೆ, ಬಟ್ ಸೊ ವಿದ್ಯಾರ್ಹತೆಯಿಂದ ಓಕೆ ಸೊ ನಮ್ಮ ಬುದ್ಧಿಶಕ್ತಿ ಡಿಟರ್ಮೈನ್ ಆಗುತ್ತೆ, ನಿರ್ಧಾರವಾಗುತ್ತೆ ಅನ್ನೋದು ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಬುದ್ಧಿಶಕ್ತಿ ಅನ್ಸ್ಕಿಲ್ಡ್ ವ್ಯಕ್ತಿಗಳಲ್ಲೂ ಇರುತ್ತೆ, ಸ್ಕಿಲ್ಡ್ ವ್ಯಕ್ತಿಗಳಲ್ಲೂ ಇರುತ್ತೆ. ಸೊ ಹೇಗೆ ಆ ವ್ಯಕ್ತಿ ತನ್ನದೇ ಆದಂತಹ ಒಂದು ಕೆಲಸವನ್ನ ಪರಿಪಕ್ವವಾಗಿ ಅಥವಾ ತನ್ನದೇ ಆದಂತಹ ಬುದ್ಧಿಶಕ್ತಿಯಿಂದ, ಕೌಶಲ್ಯತೆಯಿಂದ ಸೊ ಹೇಗೆ ತನ್ನ ಔಟ್ಪುಟ್ ಅನ್ನ ಹೇಗೆ ತಾನು ತನ್ನದೇ ಆದಂತಹ ಔಟ್ಪುಟ್ ಇಂದ ಹೊರಹೊಮ್ಮತಾನೆ, ಅದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಓಕೆ, ಸೊ ಅದು ಕಣ್ಣಿಗೆ ಕಾಣದೇ ಇರುವಂತ ಒಂದು ವಸ್ತು ವಿಷಯ. ಹೇಗೆ ನಾವು ಒಂದು ವ್ಯಕ್ತಿಯನ್ನ ಜಡ್ಜ್ಮೆಂಟ್ ಮಾಡ್ತೀವಿ, ಒಂದು ಪರ್ಸನಾಲಿಟಿ ಹೇಗೆ ವ್ಯಕ್ತಿಯ ಆಲೋಚನೆಗಳು, ಬುದ್ಧಿಶಕ್ತಿಯ ಪ್ರಕ್ರಿಯೆಗಳು ಹೇಗೆ ವ್ಯಕ್ತಿಯ ವರ್ತನೆ ಮುಖಾಂತರ ಅನಾವರಣಗೊಳ್ಳುತ್ತವೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಅದನ್ನ ನಿರ್ದಿಷ್ಟವಾಗಿ ಅಥವಾ ಪ್ರಕಾರವಾಗಿ ನಾವು ಅದನ್ನ ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಬುದ್ಧಿಶಕ್ತಿ ಅನ್ನೋದು ಸೊ ತನ್ನದೇ ಆದಂತ ಒಂದು ಎಲಿಮೆಂಟ್ ಅಥವಾ ತನ್ನದೇ ಆದಂತ ಒಂದು ಪ್ರಖರತೆಯನ್ನ ಹೊಂದಿರುತ್ತೆ. ಆ ಒಂದು ಪ್ರಖರತೆ, ಆ ಒಂದು ಬುದ್ಧಿಶಕ್ತಿಯ ಒಂದು ಎಲಿಮೆಂಟ್ ಸೊ ಯಾವ ರೀತಿ, ಸೊ ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ ಸೊ ನಾವು ಚೆಸ್ ಅಂತ ನೋಡ್ತೀವಿ. ಸೊ ಚೆಸ್ ಆ ಒಂದು ಆಟವನ್ನ ನಾವು ನೋಡ್ಬೇಕು ಅಂತಾರೆ, ಅಲ್ಲಿ ಬುದ್ಧಿಶಕ್ತಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಓಕೆ, ಸೊ ಬುದ್ಧಿಶಕ್ತಿ ಅಂತಂದ್ರೆ ಹೀಗೆ ಇರುತ್ತೆ. ಓಕೆ, ಅಥವಾ ಅದರದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನ ಹೊಂದಿರುತ್ತೆ ಅಂತ ನಾವು ಯಾವುದೋ ಒಂದು ಆಂಗಲ್ ಇಂದ ನಾವು ಅದನ್ನ ಅರ್ಥವನ್ನ ಕಲ್ಪಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಅಲ್ಟಿಮೇಟ್ಲಿ ಹೇಗೆ ಒಂದು ಪ್ರಕ್ರಿಯೆಯಲ್ಲಿ ನಾವು ಯಶಸ್ಸನ್ನ ಕಾಣ್ತೀವಿ ಅನ್ನೋದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅದನ್ನೇ ನಾವು ಬುದ್ಧಿಶಕ್ತಿಯ ಎಲಿಮೆಂಟ್ಸ್ಗಳಂತ ನಾವು ಹೇಳ್ತೀವಿ. ಓಕೆ, ಸೊ ಉದಾಹರಣೆಗೆ ಚೆಸ್ ಆಟದಲ್ಲಿ ಸೊ ಯಾವ ಪಾನ್ಗಳನ್ನ ಹೇಗೆ ಮೂವ್ಮೆಂಟ್ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಅರಿವಿರುತ್ತೆ. ಆಪೋಸಿಟ್ ವ್ಯಕ್ತಿ ಸೊ ಹೇಗೆ ತನ್ನದೇ ಆದಂತ ಪಾನ್ಗಳನ್ನ ಮುಂದುವರಿಸ್ತಾನೆ, ಸೊ ನಾವು ಹೇಗೆ ನಾವು ರಕ್ಷಣಾತ್ಮಕ ಆಟಗಳನ್ನ ನಾವು ತೋರಿಸ್ಬೇಕು, ಹೇಗೆ ಆ ಒಂದು ವ್ಯಕ್ತಿಗಳ ನಡುವೆ ಆಗ್ತಕ್ಕಂಥ ಒಂದು ಆಟದಲ್ಲಿ ಯಾರು ಹೆಚ್ಚಿನ ಪಾನ್ಗಳನ್ನ ಪಡೆದುಕೊಂಡು ಸೊ
ಆ ಆಟವನ್ನ ಗೆಲ್ತೀವಿ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಆ ಆಡುವಂತ ಪ್ರಕ್ರಿಯೆಯಲ್ಲಿ ಸೊ ಹೇಗೆ ಬುದ್ಧಿಶಕ್ತಿಯಿಂದ, ಓಕೆ, ಸೊ ತನ್ನದೇ ಆದ ಮೂವ್ಮೆಂಟ್ಗಳಿಂದ ಆ ಗೇಮ್ ಅನ್ನ ನಾವು ಆ ಗೇಮ್ ನಲ್ಲಿ ನಾವು ಯಶಸ್ಸನ್ನ ಪಡ್ಕೊಳ್ತೀವಿ ಅನ್ನೋದೇ ಇಲ್ಲಿ ಬುದ್ಧಿಶಕ್ತಿಯನ್ನು ನಿರ್ಧರಿಸುವಂತ ಒಂದು ಅಂಶ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಪರ್ಸನಾಲಿಟಿಗೆ ಹೇಗೆ ಒಂದು ನಿರ್ದಿಷ್ಟವಾದ ಒಂದು ವ್ಯಾಖ್ಯಾನಗಳನ್ನ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದೇ ರೀತಿ ಈ ಬುದ್ಧಿಶಕ್ತಿಗೂ ಸಹ ತನ್ನದೇ ಆದಂತಹ ಅಂದ್ರೆ ನಿರ್ದಿಷ್ಟವಾದಂತಹ ಒಂದು ವ್ಯಾಖ್ಯಾನವನ್ನ, ಒಂದು ಅರ್ಥವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂತಂದ್ರೆ ಬುದ್ಧಿಶಕ್ತಿ ಎಲ್ಲ ಆಂಗಲ್ ಅಲ್ಲೂ ಸಹ ತನ್ನದೇ ಆದಂತ ಪ್ರಭಾವವನ್ನ ಬೀಳುತ್ತೆ. ಒಬ್ಬ ವಿದ್ಯಾರ್ಥಿ, ಸೊ ಅವನಿಗೆ ಅವನದೇ ಆದಂತಹ ಒಂದು ಬುದ್ಧಿಶಕ್ತಿ ಇರುತ್ತೆ. ಆ ಬುದ್ಧಿಶಕ್ತಿಯ ಮುಖಾಂತರ ಅವನು ಹೇಗೆ ಕಲಿಕೆಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾನೆ, ಹೇಗೆ ರಿಸಲ್ಟ್ ಮುಖಾಂತರ ಅವನು ವ್ಯಕ್ತಗೊಳಿಸ್ತಾ ಹೋಗ್ತಾರೆ, ಆ ಬುದ್ಧಿಶಕ್ತಿ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ವಿದ್ಯಾರ್ಥಿಗಳಲ್ಲೇ ಇರುತ್ತಾ, ಚಿಕ್ಕ ಮಕ್ಕಳಲ್ಲಿ ಇರಲ್ವಾ, ಇನ್ಫ್ಯಾಂಟ್ಗಳಲ್ಲಿ ಇರಲ್ವಾ, ಪ್ರಾಣಿಗಳಲ್ಲಿ ಇರಲ್ವಾ ಬುದ್ಧಿಶಕ್ತಿ? ಅಥವಾ 60 ಇಯರ್ಸ್ 70 ಇಯರ್ಸ್ 80 ಇಯರ್ಸ್ ಇರಲ್ವಾ ಬುದ್ಧಿಶಕ್ತಿ? ಸೊ ಎಲ್ಲ ಕ್ಷೇತ್ರಗಳಲ್ಲಿಯೂ, ಎಲ್ಲ ಏಜ್ ಗ್ರೂಪ್ಗಳಲ್ಲಿಯೂ, ಓಕೆ, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಏಜ್, ರೀಜನ್, ಓಕೆ, ಬುದ್ಧಿಶಕ್ತಿ ಅನ್ನೋದು ತನ್ನದೇ ಆದಂಥ ಪ್ರಭಾವವನ್ನು ಬೀರುತ್ತೆ. ಬುದ್ಧಿಶಕ್ತಿ ಅಥವಾ ಇಂಥದ್ದೇ ಅಥವಾ ಏನೋ ಕೇವಲ ಪ್ರೊಫೆಷನಲಿಸಮ್ ಅಲ್ಲೇ ಈ ಬುದ್ಧಿಶಕ್ತಿ ತೋರ್ಪಡಿಕೆ ಆಗುತ್ತೆ ಅಥವಾ ವ್ಯಕ್ತವಾಗುತ್ತೆ ಅನ್ನೋದು ಸುಳ್ಳು. ಓಕೆ, ಸೊ ಅಥವಾ ಬರೀ ಸ್ಕಿಲ್ಡ್ ಓರಿಯೆಂಟೆಡ್ ಜಾಬ್ಗಳಲ್ಲೇ ಈ ಒಂದು ಬುದ್ಧಿಶಕ್ತಿ ಅನಾವರಣಗೊಳ್ಳುತ್ತೆ ಅನ್ನೋದು ಸುಳ್ಳು. ಓಕೆ, ಒಬ್ಬ ವ್ಯಕ್ತಿ ಎಲ್ಲೇ ಇರಲಿ, ಯಾವುದೇ ಒಂದು ಪ್ರಕ್ರಿಯೆಗಳನ್ನ ಮಾಡಲಿ, ಆ ಪ್ರಕ್ರಿಯೆಗಳಲ್ಲಿ ತನ್ನದೇ ಆದಂಥ ಬುದ್ಧಿಶಕ್ತಿಯ ಮುಖಾಂತರ ಹೇಗೆ ಆ ಒಂದು ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ತಾನೆ, ಒಂದು ಕೆಲಸವನ್ನ ಸಂಪೂರ್ಣಗೊಳಿಸ್ತಾನೆ, ಅಥವಾ ಒಂದು ಆಟವನ್ನ ಎಂಡ್ ಮಾಡ್ಕೊಳ್ತಾನೆ, ತನ್ನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಹೇಗೆ ಬುದ್ಧಿಶಕ್ತಿಯ ಮುಖಾಂತರ ಸೊ ಇರುವಂತ ಸಮಯವನ್ನ ಕನ್ಸಿಸ್ಟೆಂಟ್ ಮಾಡ್ಕೊಳ್ತಾನೆ, ಅದು ಹೆಚ್ಚಿನ ಸಮಯದಲ್ಲಿ, ಅದು ಇರ್ತಕ್ಕಂಥ ಸಮಯದಲ್ಲಿ ಹೆಚ್ಚಿನ ಕೆಲಸಗಳನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಹೊಂದಿಸ್ಕೊಳ್ತಾನೆ. ಇದೆಲ್ಲದೂ ಸಹ ಆ ವ್ಯಕ್ತಿಯ ಬುದ್ಧಿಶಕ್ತಿಯ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ಸೊ ಎಲ್ರಿಗೂ ಒಂದೇ ಟೈಮ್ ಅವಧಿ ಇರುತ್ತೆ, 24 ಗಂಟೆ ಒಂದು ದಿನದಲ್ಲಿ ಇರುತ್ತೆ. ಒಬ್ಬ ವ್ಯಕ್ತಿ ಹಲವಾರು ಕೆಲಸಗಳನ್ನು ನಿರ್ವಹಿಸ್ತಾನೆ, ಒಬ್ಬ ವ್ಯಕ್ತಿ ಏನೋ ಅಷ್ಟು ಕೆಲಸಗಳನ್ನು ನಿರ್ವಹಿಸಕ್ಕೆ ಆಗೋದಿಲ್ಲ. ಇನ್ನ ಕೆಲವು ವ್ಯಕ್ತಿಗಳು ಕೆಲವು ಕೆಲಸಗಳನ್ನ ಮಾಡಲಿಕ್ಕೆ ಶಕ್ತರಾಗ್ತಾರೆ. ಹೀಗೆ ಅವನಲ್ಲಿ ಬೌದ್ಧಿಕ ಶಕ್ತಿ ಇಲ್ವಾ, ಶಾರೀರಿಕ ಶಕ್ತಿ ಇಲ್ವಾ, ಅಥವಾ ಮಾನಸಿಕ ಶಕ್ತಿ ಇಲ್ವಾ? ಸೊ ಇದ್ರೂ ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು? ಸೊ ಬುದ್ಧಿಶಕ್ತಿಯ ಯಾವ ಆಂಗಲ್ ಇಂದ ಅಥವಾ ಬುದ್ಧಿಶಕ್ತಿ ಯಾವ್ದ ಏನೋ ವ್ಯಕ್ತಿಯ ಸಾಹಚರ್ಯಗಳಿಂದ ಹೇಗೆ ಆ ಒಂದು ಕೆಲಸವನ್ನ, ಆ ಕೆಲಸದಲ್ಲಿ ನಮ್ಮ ಪರಿಪೂರ್ಣತೆಯನ್ನ ನಾವು ತೋರಿಸ್ಲಿಕ್ಕೆ ಸಾಧ್ಯ ಅನ್ನೋದು ಈ ಬುದ್ಧಿಶಕ್ತಿಗೆ ಮೀಸಲಿಟ್ಟಿರುವಂಥದ್ದು. ಓಕೆ, ಸೊ ವೆಸ್ಲರ್ ಅವರು ಒಂದು ಬುದ್ಧಿಶಕ್ತಿ ಅಂದ್ರೆ ಏನು ಅನ್ನೋದು ಒಂದು ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ನೋಡೋದೇ ಆದ್ರೆ, ಬುದ್ಧಿಶಕ್ತಿ ಅಂತ ಅಂದ್ರೆ ಏನು ಅನ್ನೋದು ನಾವು ನೋಡೋದೇ ಆದ್ರೆ, ಉದ್ದೇಶಪೂರ್ವಕವಾಗಿ ವರ್ತಿಸಲು, ವಿವೇಕದಿಂದ ಆಲೋಚಿಸಲು, ತನ್ನ ಪ್ರತ್ಯಾವರಣದೊಳಗೆ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳಲು ವ್ಯಕ್ತಿಯಲ್ಲಿರುವ ಪರಿಪೂರ್ಣ ಅಥವಾ ಪೂರ್ಣ ರೀತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ವೆಸ್ಲರ್ ಅವರು ಕರೆದಿದ್ದಾರೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ವರ್ತಿಸಲು ಅಂತಂದ್ರೆ ಅಲ್ಲಿ ದೇರ್ ಇಸ್ ಸಮ್ ಗೋಲ್ ಅಂತ. ಓಕೆ, ಸೊ ಏನಾದ್ರೂ ಒಂದು ಆಬ್ಜೆಕ್ಟ್ ಇರುತ್ತೆ, ಏನಾದ್ರು ಒಂದು ಗುರಿ ಇರುತ್ತೆ, ಸೊ ಏನಾದ್ರೂ ಒಂದು ಕೆಲಸ ಇರುತ್ತೆ, ಸೊ ಏನಾದ್ರೂ ಒಂದು ಮಾಡಬೇಕಾಗಿರುವಂತಹ ಒಂದು ಪ್ರಕ್ರಿಯೆಗಳಿರುತ್ತೆ. ಅಂತಹ ಪ್ರಕ್ರಿಯೆಗಳಲ್ಲಿ, ಅಂತ ಒಂದು ಗುರಿಗಳಲ್ಲಿ, ಉದ್ದೇಶಗಳಲ್ಲಿ ನಾವು ವಿವೇಕದಿಂದ ಯೋಚಿಸ್ಬೇಕು. ಸೊ ಅದನ್ನ ಹೇಗೆ ಆ ಪ್ರಕ್ರಿಯೆಗಳಲ್ಲಿ ನಾವು ಭಾಗವಹಿಸಬೇಕು, ಹೇಗೆ ಶುರು ಮಾಡಬೇಕು, ಎಷ್ಟು ಕಾಲಮಿತಿ ಇದೆ, ಆ ಕಾಲಮಿತಿಯಲ್ಲಿ ನಾವು ಹಾಕೊಳ್ಳುವಂಥ ಯೋಜನೆಗಳೇನು, ಅಥವಾ ಯಾವ ಡೈರೆಕ್ಷನ್ ಅಲ್ಲಿ, ಅಥವಾ ಯಾವ ಆಂಗಲ್ ಅಲ್ಲಿ, ಅಥವಾ ಯಾರ ಥ್ರೂ, ಓಕೆ, ಸೊ ನಾವು ಒಂದು ಕೆಲಸವನ್ನ ಪರಿಪೂರ್ಣಗೊಳಿಸ್ಲಿಕ್ಕೆ ಹಾಕೋಬೇಕಾಗಿರುವಂಥ ಯೋಜನೆಗಳೇನು, ಅಂದ್ರೆ ವಿವೇಕದಿಂದ ಕೂಡಿರುವಂತಹ ಒಂದು ಆಲೋಚನೆ. ಆ ಆಲೋಚನೆ ಏನು ಅಂತಂದ್ರೆ ಕಂಪ್ಲೀಟ್ ಪ್ಲಾನ್. ಓಕೆ, ಒಂದು ಸಣ್ಣದಿರಬಹುದು ಅಥವಾ ಒಂದು ದೊಡ್ಡದಿರಬಹುದು. ಉದಾಹರಣೆ, ಒಂದು ಚೆಸ್ ಆಟವನ್ನ ಆಡಬೇಕು ಅಂತಂದ್ರೆ ಹೇಗೆ ಶುರು ಮಾಡಬೇಕು, ಅವ್ರು ಯಾವ ತರ ಆಟವನ್ನ ಅವ್ರು ಆಡ್ತಾ ಹೋಗ್ತಾರೆ, ಸೊ ನಾವು ಅದಕ್ಕೆ ಹೇಗೆ ಪ್ರಿಪರೇಷನ್ ಅನ್ನು ಹೊಂದಬೇಕು. ಸೊ ಹಲವಾರು ರೀತಿಯಾದಂತಹ ಒಂದು ಯೋಜನೆಗಳು, ಆಲೋಚನೆಗಳು, ಆ ಒಂದು ವಿವೇಕದಿಂದ ಕೂಡಿರುವಂತಹ ಆಲೋಚನೆಗಳು, ಯೋಜನೆಗಳು ಇರುತ್ತೆ.
ಸೊ ಅದು ತನ್ನ ಪ್ರತ್ಯಾವರಣದೊಳಗೆ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳಲು ವ್ಯಕ್ತಿಯಲ್ಲಿರುವ ಪೂರ್ಣ ರೀತಿಯ ಸಾಮರ್ಥ್ಯ. ಓಕೆ, ಯಾವುದೋ ಒಂದು ಸ್ಟ್ರಾಟಜಿಯನ್ನ ತಗೊಂಬಂದು ನಾವು ಇನ್ನೊಂದು ಅಥವಾ ಇನ್ಯಾವುದೋ ಒಂದು ಕೆಲಸದಲ್ಲಿ ನಾವು ಅದನ್ನ ಆಡ್ ಮಾಡ್ಕೊಳ್ತೀವಿ ಅಥವಾ ಇನ್ಕಾರ್ಪೊರೇಟ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಸೊ ಆ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅನುಭವ, ಇರ್ತಕ್ಕಂಥ ಒಂದು ಸ್ಟ್ರಾಟಜಿ, ಈ ಒಂದು ಪ್ರೋಸೆಸ್ನಲ್ಲಿ ಅಥವಾ ನಾವು ಮಾಡಬೇಕಾಗಿರುವಂತಹ ಅಥವಾ ಮಾಡ್ತಿರುವಂತಹ ಒಂದು ಪ್ರಕ್ರಿಯೆನಲ್ಲಿ, ಕೆಲಸದಲ್ಲಿ ಹೇಗೆ ಅದು ಸೂಟಬಲ್ ಆಗುತ್ತೆ, ಹೊಂದ್ಕೊಳ್ಳುತ್ತೆ, ಆ ಹೊಂದ್ಕೊಳ್ಳೋ ಜೊತೆಗೆ ಹೇಗೆ ನಾವು ಒಂದು ಕೆಲಸದಲ್ಲಿ ಪರಿಪಕ್ವತೆಯನ್ನು ಹೊಂದಲಿಕ್ಕೆ ಅಥವಾ ಸಂಪೂರ್ಣಗೊಳಿಸ್ಲಿಕ್ಕೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದನ್ನ ನಾವು ಅದನ್ನ ಒಳ ತರ್ತೀವಲ್ಲ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬುದ್ಧಿಶಕ್ತಿಯ ಒಂದು ಪ್ರಕ್ರಿಯೆಯಲ್ಲಿ. ಓಕೆ, ಆ ಒಂದು ಶಕ್ತಿ, ಆ ಒಂದು ಸಾಮರ್ಥ್ಯ ಯಾರಲ್ಲಿರುತ್ತೆ? ಸೊ ಈ ಒಂದು ಯೋಜನೆಗಳು ಸೊ ಇಲ್ಲಿಗೆ ಸೂಟ್ ಆಗುತ್ತಾ ಅನ್ನೋ ಒಂದು ಜಸ್ಟಿಫೈ ಮಾಡುವಂತ ಸಾಮರ್ಥ್ಯ ಯಾರಲ್ಲಿರುತ್ತೆ? ಓಕೆ, ಈ ರೀತಿಯಾಗಿ ನಾವು ಒಂದು ಕಾಯಿನನ್ನ ಅಥವಾ ಒಂದು ಪಾನನ್ನ ಮೂವ್ ಮಾಡೋದ್ರಿಂದ ಸೊ ಆ ಒಂದು ಚೆಸ್ ಅಲ್ಲಿ ನಾವು ಅಥವಾ ಆ ಒಂದು ಪಾನಿಗೆ ನಾವು ಕೌಂಟರ್ ಅನ್ನ ಕೊಡಬಹುದು ಅಥವಾ ಹಿಮ್ಮೆಟ್ಟಿಸಬಹುದು ಅನ್ನೋ ಒಂದು ಅನಾಲಿಸಿಸ್ ಮಾಡುವಂತ ಸಾಮರ್ಥ್ಯ ಯಾರಲ್ಲಿ ಇರುತ್ತೆ? ಸೊ ಅದೇ ಮುಖಾಂತರ ಹೇಗೆ ಆ ಒಂದು ಕಂಪ್ಲೀಟ್ ಪ್ರೋಸೆಸ್ ಅನ್ನ ನಾವು ಮುಗಿಸಬಹುದು ನಿಗದಿತ ಸಮಯದಲ್ಲಿ, ಅಥವಾ ನಿಗದಿತ ಸಮಯದಲ್ಲಿ ನಾವು ಹೇಗೆ ಅದನ್ನ ಒಂದು ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಅನ್ನ ಮಾಡ್ಕೋಬಹುದು ಅನ್ನೋ ಒಂದು ಸಾಮರ್ಥ್ಯವನ್ನು ಮನಸ್ಸಿನಲ್ಲಿ ಹಾಕಿಕೊಳ್ಳುವಂತಹ ಒಂದು ಯೋಜನೆಗಳು, ಆಲೋಚನೆಗಳು ಏನಿರುತ್ತೆ ಅದನ್ನ ನಾವು ಬುದ್ಧಿಶಕ್ತಿ ಅಂತ ಕರಿಬಹುದು ಅನ್ನೋದು ವೆಸ್ಲರ್ ಅವರು ಹೇಳ್ತಾರೆ. ಓಕೆ, ಸೊ ಇಲ್ಲಿ ಇಂಥದ್ದೇ ಕೆಲಸ ಅಂತ ಏನಿಲ್ಲ. ಅದು ಬೌದ್ಧಿಕವಾಗಿ ಆಗಿರಬಹುದು, ಸಾಮಾಜಿಕವಾಗಿ ಆಗಿರಬಹುದು, ಅಥವಾ ಒಂದು ಕಾಗ್ನೇಟಿವ್ ಆಗಿ ಆಗಿರಬಹುದು, ಸಂಜ್ಞಾನಾತ್ಮಕವಾಗಿ ಆಗಿರಬಹುದು, ಅಥವಾ ಇನ್ಯಾವುದೇ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳಾಗಿರಬಹುದು, ಕೆಲಸಗಳಾಗಿರ್ಬೋದು, ಸನ್ನಿವೇಶಗಳಾಗಿರಬಹುದು, ಸಂದರ್ಭಗಳಾಗಿರಬಹುದು. ನಾವು ಹೇಗೆ ಆ ಹೊಂದಿರತಕ್ಕಂಥ ಯೋಜನೆಯನ್ನ ನಾವು ಪರಿಪೂರ್ಣಗೊಳಿಸ್ತೀವಿ, ಅದರಲ್ಲಿ ನಾವು ಯಶಸ್ಸನ್ನ ಕಾಣ್ತೇವೆ, ಹೇಗೆ ನಾವು ಯೋಜನೆಗಳನ್ನ ಹಾಕೋಬೇಕು, ಆ ಯೋಜನೆಗಳು ಹೇಗೆ ನಾವು ಆಲೋಚನೆಗಳನ್ನ ಹೊಂದಬೇಕು, ಅದರಲ್ಲಿ ಇರ್ತಕ್ಕಂಥ ಒಂದು ಅನುಭವಗಳು ಏನು, ನಾವು ಕಲ್ತ್ಕೊಂಡಿರ್ತಕ್ಕಂಥ ಅಥವಾ ನಮ್ಮದೇ ಆದಂತಹ ರೂಢಿಸಿಕೊಂಡಿರ್ತಕ್ಕಂಥ ಒಂದು ಆಲೋಚನಾ ಶಕ್ತಿಗಳೇನು. ಸೊ ಈ ಎಲ್ಲ ಎಲಿಮೆಂಟ್ಸ್ಗಳನ್ನ ಒಟ್ಟಾಗಿ ಈ ಬುದ್ಧಿಶಕ್ತಿ ಅಂತ ಕರಿಬಹುದು ಅನ್ನೋದು ಈ ಒಂದು ವೆಸ್ಲರ್ ಅವರ ಒಂದು ವಾದ. ಓಕೆ, ಸೊ ಅಲ್ಲಿ ಶೈಕ್ಷಣಿಕವಾಗಿ ಇದೆಯಾ, ಬೌದ್ಧಿಕವಾಗಿ ಇದೆಯಾ, ಪ್ರೊಫೆಷನಲ್ ಆಗಿದೆಯಾ, ಪರ್ಸನಲ್ ಆಗಿದೆಯಾ? ಸೊ ಯಾವುದೋ ರೀತಿಯಾದಂಥ ಕ್ಯಾಟಗರೈಸೇಷನ್ ಇವರು ಮಾಡಿದ್ದಾರೆ. ಓಕೆ, ಸೊ ಬುದ್ಧಿಶಕ್ತಿ ಅಂತ ಅಂದ್ರೆ ನಾವು ಸ್ಕೂಲಲ್ಲಿ ತೋರಿಸುವಂತಹ, ಶಾಲೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ತೋರಿಸುವಂತಹ ಒಂದು ಮಾರ್ಕ್ಸ್ ಆಧಾರದ ಮೇಲೆ ನಾವು ಇವರು ಬುದ್ಧಿಶಕ್ತಿಯುಳ್ಳವರು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ವಿದ್ಯಾಭ್ಯಾಸಗಳನ್ನ ಹೊಂದಿದ್ದಾರೆ, ಲಿಟ್ರೇಚರ್ ಯಾರಿದ್ದಾರೆ, ಓಕೆ, ಸೊ ಅವರಲ್ಲಿ ಕಂಡು ಬರ್ತಕ್ಕಂತಹದ್ದು ಮಾತ್ರವೇ ಬುದ್ಧಿಶಕ್ತಿ, ಅಥವಾ ಅವರಲ್ಲಿ ಮಾತ್ರ ನಾವು ಬುದ್ಧಿಶಕ್ತಿಯನ್ನು ಅಸೆಸ್ ಮಾಡಬಹುದು ಅನ್ನೋದು ಅಲ್ಲ. ಸೊ ಬುದ್ಧಿಶಕ್ತಿ ಅಂತ ಅಂದ್ರೆ ಸೊ ಅದು ವರ್ಬಲ್ ಆಗಿರ್ಬೋದು, ನಾನ್ ವರ್ಬಲ್, ಶಾಬ್ದಿಕ, ಅಶಾಬ್ದಿಕ. ಅವರು ಲಿಟ್ರೇಚರು, ಇಲ್ಲಿಟ್ರೇಚರು ಅಥವಾ ಇನ್ಯಾವುದೇ ಕ್ಯಾಟಗರಿ ಆಗಲಿ, ತನ್ನದೇ ಆದಂತಹ ಒಂದು ಆಲೋಚನಾ ಶಕ್ತಿಯಿಂದ ಹೊಂದಿರತಕ್ಕಂಥ ಒಂದು ಪ್ರಕ್ರಿಯೆಗಳಲ್ಲಿ, ತಾವು ಹೊಂದುತ್ತಾ ಇರುವಂತಹ ಒಂದು ಪ್ರಕ್ರಿಯೆಗಳಲ್ಲಿ ಹೇಗೆ ಪರಿಣಾಮಕಾರಿಯಾಗಿ ಆ ಒಂದು ಕೆಲಸವನ್ನ, ನಿರ್ಣಯಗಳನ್ನ, ಸನ್ನಿವೇಶಗಳನ್ನ ಎದುರಿಸ್ತಾನೆ, ಅದರಿಂದ ಆಚೆ ಬರ್ತಾನೆ, ಯಶಸ್ವಿಯಾಗಿ ಆಚೆ ಬರ್ತಾನೆ ಅನ್ನೋದು ಆ ವ್ಯಕ್ತಿಯ ಬುದ್ಧಿಶಕ್ತಿಯ ಸಾಮರ್ಥ್ಯಕ್ಕೆ ಒಂದು ಕನ್ನಡಿಯಾಗಿರುತ್ತೆ. ಓಕೆ, ಸೊ ಎಲ್ಲರೂ ಎಕ್ಸಾಮ್ಸ್ ಎಲ್ರಿಗೂ ಕಾಮನ್ ಆಗಿರುತ್ತೆ, ಎಕ್ಸಾಮ್ಸ್ ಅಥವಾ ಕ್ಲಾಸ್ ರೂಮಲ್ಲಿ ಇರ್ತಕ್ಕಂಥ ಪಾಠ ಎಲ್ರಿಗೂ ಕಾಮನ್ ಆಗಿರುತ್ತೆ. ಆದರೂ ಸೊ ಅವ್ರು ತೆಗೆದುಕೊಳ್ಳುವಂತಹ ಅಂಕಗಳು ಬೇರೆ ಬೇರೆ ಆಗಿರುತ್ತೆ. CET ಅಥವಾ ಯಾವುದೇ ಒಂದು SSLC PUC ಎಕ್ಸಾಮ್ಸ್ಗಳು ನಾನು ನೋಡೋದೇ ಆದರೆ ಸೊ ಎಲ್ರಿಗೂ ಆಲ್ಮೋಸ್ಟ್ ಆಲ್ ಒಂದೇ ರೀತಿಯಾದಂತಹ, ಸೊ ಬೇರೆ ಬೇರೆ ಶಾಲೆಗಳಲ್ಲಿ ಕಲ್ತಿದ್ರು ಸಹ, ಬೇರೆ ಬೇರೆ ಲೆಕ್ಚರರ್ಸ್, ಟೀಚರ್ಸ್ಗಳು ಹೇಳ್ಕೊಟ್ಟಿದ್ರು ಸಹ ಒಂದೇ ರೀತಿಯಾದಂಥ ಕಂಟೆಂಟು ಎಲ್ರಿಗೂ ಇರುತ್ತೆ. ಆ ಕಂಟೆಂಟು ನಾವು ಕಲ್ತಿರ್ತಕ್ಕಂಥ ಅಥವಾ ಟೆಸ್ಟಲ್ಲಿ ಇರ್ತಕ್ಕಂಥ ಕಂಟೆಂಟು ಸೇಮ್ ಇರುತ್ತೆ. ಸೊ ಆದರೂ ನಾವು ಓದ್ಕೊಳ್ಳುವಂತಹ ರೀತಿ ಇರ್ಬೋದು, ಅವರು ನಮಗೆ ಗ್ರಹಿಸ್ಕೊಳ್ಳುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳು ಇರಬಹುದು, ಅದನ್ನು ನಾವು ಹೇಗೆ ಬರಿತೀವಿ, ಆ ಸ್ಕಿಲ್ಸನ್ನು ನಾವು ಹೇಗೆ ನಾವಲ್ಲಿ ಪ್ರೆಸೆಂಟ್ ಮಾಡ್ತೀವಿ, ಅದ್ರ ಮುಖಾಂತರ ಹೇಗೆ ನಮ್ಮ ಬುದ್ಧಿಶಕ್ತಿಯ ಅನಾವರಣಗೊಳ್ಳುತ್ತೆ. ಓಕೆ, ಸೊ ಎಲ್ಲದೂ ಸಹ ಈ ಒಂದು ಬುದ್ಧಿಶಕ್ತಿಯ ಪ್ರಕ್ರಿಯೆಗಳಲ್ಲಿ ಕಂಡು ಬರುವಂತಹ ಒಂದು ಅಂಶಗಳು.
ಇಲ್ಗಾಡ್ ಸರ್ ಅವರು ಸಹ ತನ್ನದೇ ಆದಂತಹ ಒಂದು ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ಆ ವ್ಯಾಖ್ಯಾನ ಏನು ಅನ್ನೋದನ್ನ ನಾವು ನೋಡೋದೇ ಆದ್ರೆ, ಬುದ್ಧಿಶಕ್ತಿಯ ಮಾಪನಗಳು ಏನನ್ನು ಅಳೆಯುತ್ತಿವೆಯೋ ಅದೇ ಬುದ್ಧಿಶಕ್ತಿ. ಇಟ್ಸ್ ಎ ವೆರಿ ಇಂಟೆಲಿಜೆನ್ಸ್ ಡೆಫಿನೇಷನ್. ಓಕೆ, ಸೊ ಮಾಪನಗಳು ಏನೇನ ಅಸೆಸ್ ಮಾಡ್ತವೆ ಅದೆಲ್ಲ ಬುದ್ಧಿಶಕ್ತಿನೇ ಅಂತ ಹೇಳ್ತಾರೆ. ಅಂದ್ರೆ ಬುದ್ಧಿಶಕ್ತಿ ಅಂತ ಅಸೆಸ್ ಮಾಡ್ಬೇಕು ಅಂತ ನಾವು ಏನನ್ನ ಕಂಟೆಂಟ್ ಅನ್ನ ರೆಡಿ ಮಾಡ್ತೀವಿ, ಶಾಬ್ದಿಕವಾಗಿರ್ಲಿ ಅಶಾಬ್ದಿಕವಾಗಿರ್ಲಿ, ಎಲ್ಲದೂ ಸಹ ಬುದ್ಧಿಶಕ್ತಿಯ ಎಲಿಮೆಂಟ್ಸ್ಗಳೇ, ಆ ಬುದ್ಧಿಶಕ್ತಿಯ ಪೂರಕ ಅಂಶಗಳೇ ಅನ್ನೋದು ಇಲ್ಗಾಡ್ ಸರ್ ಅವರ ವಾದ. ಓಕೆ, ಸೊ ನಾವು ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಎಷ್ಟು ಇಂಟೆಲಿಜೆನ್ಸ್ ಆಗಿದ್ದಾನೆ, ಸೊ ಇದೊಂದು ಏನೋ ಒಂದು ಬರೆಯೋ ಸ್ಕಿಲ್ಸ್ ಕೊಡೋಣ ಅವನಿಗೆ. ಸೊ ಅದ್ರ ಬೇಸ್ ಮೇಲೆ ಹೆಂಗ್ ಬರೀತಾನೆ ಅಥವಾ ಹ್ಯಾಂಡ್ ರೈಟಿಂಗ್ ಮೇಲೆ ಅವನು ಎಷ್ಟು ಇಂಟೆಲೆಕ್ಟ್ ಇದ್ದಾನೆ ಅನ್ನೋದನ್ನ ಅಸೆಸ್ ಮಾಡ್ತೀವಿ ಅಂತ ಒಂದು ಅಸ್ಯೂಮ್ ಮಾಡ್ಕೊಳ್ಳೋಣ. ಅವನು ಬರೆಯೋ ಒಂದು ವಿಧಾನ ಅಥವಾ ತೆಗೆದುಕೊಳ್ಳುವಂಥ ಒಂದು ಸಮಯ ಅಥವಾ ಅವನ ಹ್ಯಾಂಡ್ ರೈಟಿಂಗ್ ಇರ್ಬೋದು ಅಥವಾ ಪ್ರೆಸೆಂಟೇಷನ್ಸ್ ಇರ್ಬೋದು, ಇವೆಲ್ಲದ್ರ ಮುಖಾಂತರ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ನಾವು ಒಂದು ಗೇಜ್ ಮಾಡ್ಬೋದು, ಅಸೆಸ್ ಮಾಡ್ಬೋದು. ಓಕೆ, ಸೊ ಅಥವಾ ಯಾವುದೋ ಒಂದು ಗೇಮ್ ಇರುತ್ತೆ. ಸೊ ಆ ಒಂದು ಗೇಮ್ ಅನ್ನ ಯಾವ ರೀತಿ ಇವನು ಪ್ಲೇ ಮಾಡ್ತಾನೆ, ಯಾವ ರೀತಿಯಾದಂಥ ಒಂದು ಸ್ಮಾರ್ಟ್ನೆಸ್ ಆ ಆಟದಲ್ಲಿ ಆ ಗೇಮ್ ಅಲ್ಲಿ ತೋರಿಸ್ತಾನೆ, ಅದ್ರ ಮುಖಾಂತರ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯನ್ನ, ಇಂಟೆಲಿಜೆನ್ಸ್ ಲೆವೆಲ್ ಅನ್ನ ನಾವು ಅಸೆಸ್ ಮಾಡಬಹುದು. ಅಥವಾ ಅವನಿಗೆ ಓದಕ್ಕೂ ಅಥವಾ ಬರೆಯೋದಕ್ಕೂ ಬರೋದಿಲ್ಲ. ಓಕೆ, ಸೊ ಯಾವುದೋ ಒಂದು ಪ್ರಾಬ್ಲಮ್, ಸಮಸ್ಯೆ ಪರಿಹಾರವನ್ನ ಕಂಡುಹಿಡ್ಕೋಬೇಕು, ಒಂದು ಸಮಸ್ಯೆಗೆ ಪರಿಹಾರ. ಓಕೆ, 9 ಡಾಟ್ ಪ್ರಾಬ್ಲಮ್ ಅಂತ ಒಂದು ಸಮಸ್ಯೆ ಇದೆ. ಸೊ ಅದನ್ನ ಹೇಗೆ ಆ ಒಬ್ಬ ವ್ಯಕ್ತಿ ಅದನ್ನ ಸಾಲ್ವ್ ಮಾಡ್ತಾನೆ, ತನ್ನಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನ ಆಧಾರದ ಮೇಲೆ ಹೇಗೆ ಆ 9 ಡಾಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾನೆ ಅನ್ನೋದು ಒಂದು ವಸ್ತು ವಿಷಯ. ಅವನು ಯಾವ ರೀತಿ ಸ್ಕೆಚ್ ಮಾಡ್ತಾನೆ, ಯಾವ ರೀತಿ ಡ್ರಾ ಮಾಡ್ತಾನೆ, ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡ್ತಾನೆ, ಯಾವ ರೀತಿಯಾಗಿ ಅದನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡ್ಕೊಳ್ಳೋ ಸಾಮರ್ಥ್ಯ ಅವನು ಇದೆಯಾ, ಇನ್ಹೆರೆಂಟ್ ಎಬಿಲಿಟೀಸ್ ಏನಾದರೂ ಇದೆಯಾ ಅನ್ನೋದು ಕಂಡುಹಿಡಿಯುವಂಥದ್ದು ಒಂದು ಬುದ್ಧಿಶಕ್ತಿಯ ಮಾಪನಗಳು. ಸೊ ಇವ್ರು ಕೊಟ್ಟಿರ್ತಕ್ಕಂಥದ್ದು ಸಿಂಪಲ್ ಡೆಫಿನೇಷನ್ಸ್ ಆದ್ರೂ ಸೊ ಚೆನ್ನಾಗಿರುವಂಥ ಡೆಫಿನೇಷನ್ ಅಂತ ಹೇಳ್ಬೋದು. ಅಂದ್ರೆ ಬುದ್ಧಿಶಕ್ತಿ ಮಾಪನಗಳು ಏನೇನಿದೆ ಅಥವಾ ನಾವು ಏನನ್ನೆಲ್ಲ ಟ್ರೈ ಮಾಡ್ತೀವಿ ಬುದ್ಧಿಶಕ್ತಿನ ಅಸೆಸ್ ಮಾಡಬೇಕು ಅಂತ, ಅದೆಲ್ಲದೂ ಸಹ ಬುದ್ಧಿಶಕ್ತಿ. ಇದು ಬರೇ ವರ್ಬಲ್ಲು ನಾನ್ ವರ್ಬಲ್ ಅಂತ ಇಲ್ಲ, ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ನೋ ಥರದ್ದು ಬರೋದಿಲ್ಲ ಇಲ್ಲಿ. ಓಕೆ, ಅಥವಾ ಸ್ಕಿಲ್ ಓರಿಯೆಂಟೆಡ್ ಅನ್ಸ್ಕಿಲ್ಡ್ ಎಲಿಮೆಂಟು ಅನ್ನೋದು ಬರೋದಿಲ್ಲ. ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯೋವರೆಗೂ ಏನೆಲ್ಲ ಆಕ್ಟಿವಿಟೀಸ್ಗಳನ್ನು ಮಾಡ್ತಾನೆ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾನೆ, ಅಥವಾ ಏನೆಲ್ಲ ಆಲೋಚನೆ ಮಾಡೋದು ಸಹ ಒಂದು ಇಂಟೆಲಿಜೆನ್ಸ್ನ ಒಂದು ಭಾಗ. ಓಕೆ, ಒಬ್ಬ ವ್ಯಕ್ತಿ ಹೇಗೆ ಡ್ರಾ ಮಾಡ್ತಾನೆ, ಪಿಕ್ಚರ್ ಅನ್ನು ಹೇಗೆ ಡ್ರಾ ಮಾಡ್ತಾನೆ, ಅಥವಾ ಒಬ್ಬ ವ್ಯಕ್ತಿ ಹೇಗೆ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾನೆ, ಒಬ್ಬ ವ್ಯಕ್ತಿ ಹೇಗೆ ಒಂದು ಸೈನ್ಸ್ ಫ್ಯಾಕ್ಟರ್ಸ್ನ ಅನಲೈಸ್ ಮಾಡ್ತಾನೆ, ಅಥವಾ ಒಂದು ಹಿಸ್ಟಾರಿಕಲ್ ಹೇಗೆ ಆತನ ಮೆಮೊರಿ ಸಾಮರ್ಥ್ಯ, ಜ್ಞಾಪಕ ಶಕ್ತಿಯ ಸಾಮರ್ಥ್ಯ ಇರುತ್ತೆ. ಈ ಎಲ್ಲ ಅಂಶಗಳು ಸಹ ಈ ಒಂದು ಬುದ್ಧಿಶಕ್ತಿಯ ಮಾಪನಗಳು. ಆ ಬುದ್ಧಿಶಕ್ತಿಯ ಮಾಪನಗಳು ಏನೆಲ್ಲ ಮಾಪನ ಮಾಡುತ್ತೆ ಅದೆಲ್ಲದೂ ಸಹ ಬುದ್ಧಿಶಕ್ತಿ. ಓಕೆ, ಅದು ಒಂದು ಪೇಂಟಿಂಗ್ ಇರ್ಬೋದು, ಒಂದು ಡ್ರಾಯಿಂಗ್ ಇರ್ಬೋದು, ಒಂದು ಸ್ಕಿಲ್ ಓರಿಯೆಂಟೆಡ್ ಇರ್ಬೋದು, ಒಂದು ಲರ್ನಿಂಗ್ ಪ್ರೊಸೆಸ್ ಇರ್ಬೋದು, ಅದು ಫಿಸಿಕಲ್ ಇರ್ಬೋದು, ವರ್ಬಲ್ ಇರ್ಬೋದು, ನಾನ್ ವರ್ಬಲ್ ಇರ್ಬೋದು, ಐಕಾನಿಕ್ ಇರ್ಬೋದು, ಎಕೋಯಿಕ್ ಮೆಮೊರಿ ರಿಲೇಟೆಡ್ ಇರ್ಬೋದು, ಸ್ಕಿಲ್ ಇರ್ಬೋದು, ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ ಇರ್ಬೋದು. ಒಬ್ಬ ಪರ್ಸನಾಲಿಟಿ ಚೆನ್ನಾಗಿರ್ಬೇಕು ಅಂತಂದ್ರೆ, ತನ್ನದೇ ಆದಂಥ ಒಂದು ವ್ಯಕ್ತಿತ್ವನ ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ, ಆ ಒಬ್ಬ ವ್ಯಕ್ತಿನಲ್ಲಿ ಇರ್ತಕ್ಕಂಥ ತನ್ನದೇ ಆದಂಥ ಒಂದು ಬುದ್ಧಿಶಕ್ತಿಯ ಗುಣಾವಳಿಗಳು ಇರುತ್ತೆ. ಆ ಪ್ರೆಸೆಂಟೇಷನ್ ಮಾಡೋದು ಸಹ ಒಂದು ಸ್ಕಿಲ್. ಆ ಸ್ಕಿಲ್ ಇಟ್ ಈಸ್ ನಥಿಂಗ್ ಬಟ್ ಎ ಬುದ್ಧಿಶಕ್ತಿ ಅಂತ ಹೇಳ್ಬೋದು. ಓಕೆ, ಅಥವಾ ತನ್ನಲ್ಲಿರ್ತಕ್ಕಂಥ ಲಿಮಿಟೆಡ್ ರಿಸೋರ್ಸ್ಗಳಿಂದ ಸೊ ಹೇಗೆ ಒಂದು ಅದ್ಭುತ ಚಿತ್ರವನ್ನು ಅಥವಾ ಒಂದು ಕೆಲಸವನ್ನು ನಾವು ಹೇಗೆ ಕಂಪ್ಲೀಟ್ ಮಾಡಬಹುದು, ಅಥವಾ ಒಂದು ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಕಂಡುಹಿಡ್ಕೋಬಹುದು. ಓಕೆ, ಸೊ ಇದೆಲ್ಲದೂ ಸಹ ಬುದ್ಧಿಶಕ್ತಿ. ಅದು ನಿರ್ದಿಷ್ಟವಾಗಿ ಇರೋದಿಲ್ಲ, ಅದು ಯಾವಾಗಲೂ ಒಂಥರ ಪಾದರಸದಂತೆ. ಓಕೆ, ಸೊ ಪಾದರಸ ಅದಕ್ಕೊಂದು ನಿರ್ದಿಷ್ಟವಾದ ಶೇಪ್ ಇಲ್ಲ, ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಆಕಾರ ಇಲ್ಲ. ಸೊ ಹೇಗೆ ಅದು ಒಂದು ಎಲೆ ಮೇಲೆ ಬಿಟ್ಟರೆ ಅದು ಆ ಕಡೆ ಈ ಕಡೆ ಹರಿದಾಡುತ್ತೋ, ಹಾಗೆಯೇ ನಮ್ಮ ಬುದ್ಧಿಶಕ್ತಿ ಅನ್ನೋದು ನಮ್ಮ ಒಬ್ಬ ವ್ಯಕ್ತಿಯ ಕಂಪ್ಲೀಟ್ ವ್ಯಕ್ತಿಯಲ್ಲೇ ಆ ಬುದ್ಧಿಶಕ್ತಿ ಅನ್ನೋದು ಇರುತ್ತೆ. ಫಿಸಿಕಲ್ ಅಲ್ಲಿ ಬುದ್ಧಿಶಕ್ತಿ ಇರುತ್ತಾ? ಹೌದು.
ನಮ್ಮ ದೇಹವನ್ನು ಹೇಗೆ ಶುಭ್ರವಾಗಿ ಇಟ್ಕೊಳ್ತೀವಿ, ಹೇಗೆ ಅದು ಸ್ಟ್ರಕ್ಚರ್ ಇರುತ್ತೆ, ಸೊ ಅದನ್ನು ಹೇಗೆ ನಾವು ವ್ಯಕ್ತಪಡಿಸ್ತೀವಿ, ತೋರ್ಪಡಿಸ್ಕೊಳ್ತೀವಿ, ಹೇಗೆ ಪ್ರೆಸೆಂಟೇಷನ್ ಮಾಡ್ತೀವಿ, ಅದು ಸಹ ಈ ಬುದ್ಧಿಶಕ್ತಿಯ ಒಂದು ಭಾಗ. ಓಕೆ, ಸೊ ಈಗ ಡ್ರೆಸ್ಸಿಂಗ್ ಸೆನ್ಸ್ ಅಂತ ಹೇಳ್ತಾರೆ. ಸೆನ್ಸ್ ಓಕೆ, ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಡ್ರೆಸ್ಸಿಂಗ್ ಮಾಡ್ಕೋಬಹುದು ಅಂತ, ಅದನ್ನು ಹೇಗೆ ಡ್ರೆಸ್ಸಿಂಗ್ ಮಾಡ್ಕೊಳ್ತೀವಿ, ಅದನ್ನು ಹೇಗೆ ಆ ಒಂದು ಸಿಚುಯೇಷನ್ಗೆ ತಕ್ಕಂತೆ ಹೊಂದಿಕೊಳ್ಳುವಂತಹ ಅಥವಾ ಮ್ಯಾಚ್ ಮಾಡುವಂತಹ ಬುದ್ಧಿಶಕ್ತಿಯನ್ನು ನಾವು ಹೊಂದಿರ್ತೀವಿ, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬುದ್ಧಿಶಕ್ತಿ ಅನ್ನೋದು ಯಾವುದಾದ್ರೂ ಒಂದು ಎಲಿಮೆಂಟ್ಗೆ ಅಥವಾ ಯಾವುದಾದ್ರೂ ಒಂದು ಅಂಶಕ್ಕೆ ಅಥವಾ ಒಂದು ಅಂಗಕ್ಕೆ ಅಥವಾ ಒಂದು ವಸ್ತುವಿಗೆ, ಒಂದು ಅಂಶಗಳಿಗೆ ನಾವು ರಿಲೇಟ್ ಮಾಡೋಕ್ಕೆ ಅಥವಾ ಅದಕ್ಕೆ ರಿಸ್ಟ್ರಿಕ್ಟ್ ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಎಲ್ಲ ಒಬ್ಬ ವ್ಯಕ್ತಿನಲ್ಲಿ ಬಂದಿರತಕ್ಕಂಥ ಎಲ್ಲ ಎಲಿಮೆಂಟ್ಗೂ ಸಂಬಂಧಿಸಿದಂಥ ಒಂದು ಅಂಶವೇ ಈ ಒಂದು ಬುದ್ಧಿಶಕ್ತಿ. ಚಂದ್ರಶೇಖರ್ ಅವರು, ಡಾಕ್ಟರ್ CR ಚಂದ್ರಶೇಖರ್ ಅವರು ಒಂದು ಡೆಫಿನೇಷನ್, ತನ್ನದೇ ಆದಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಸೊ ಏನಪ್ಪ ವ್ಯಾಖ್ಯಾನ ಅಂತಂದರೆ, ತಾನು ಕಲಿತಿದ್ದನ್ನು ಅರ್ಥ ಮಾಡಿಕೊಂಡು, ಸಂದರ್ಭಕ್ಕೆ ತಕ್ಕಂತೆ ಜ್ಞಾಪಿಸಿಕೊಂಡು, ರಚನಾತ್ಮಕವಾಗಿ ಬಳಸಿಕೊಂಡು, ಹೊಸ ಸನ್ನಿವೇಶಗಳನ್ನು ಎದುರಿಸುವ, ಸಮಸ್ಯೆಯನ್ನು ಪರಿಹರಿಸುವ ಹಾಗೂ ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಇಲ್ಲಿ ನೋಡಿ, ಇವರು ಬಹಳ ಸುಂದರವಾಗಿ ಈ ಒಂದು ಬುದ್ಧಿಶಕ್ತಿಯ ಅರ್ಥ ವಿವರಣೆಯನ್ನು ನೀಡಿದ್ದಾರೆ. ಓಕೆ, ಸೊ ತಾನು ಕಲಿತಿದ್ದನ್ನು ಅರ್ಥ ಮಾಡಿಕೊಂಡು, ಸೊ ಏನೋ ಒಂದು ಪ್ರೋಸೆಸ್, ಲರ್ನಿಂಗ್ ಪ್ರೋಸೆಸ್ ಇರುತ್ತೆ. ಓಕೆ, ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಂದು ಕಮ್ಯುನಿಕೇಶನ್ ಅಂತ ಹೇಳಬೇಕು ಅಂತಂದ್ರೆ, ಕಮ್ಯುನಿಕೇಶನ್ ಅಂತಂದ್ರೆ ನಾವು ಹೇಳಿದ ಮಾತ್ರಕ್ಕೆ ಅದು ಕಮ್ಯುನಿಕೇಶನ್ ಆಗೋದಿಲ್ಲ. ಓಕೆ, ಕೇಳಿಸ್ಕೊಳ್ಳುವಂಥವ್ರು ಅದನ್ನ ರೆಕ್ಟಿಫೈ ಮಾಡ್ಕೋಬೇಕು. ಅವರು ಅದಕ್ಕೆ ಎಸ್ ನನಗೆ ಅರ್ಥ ಆಯಿತು, ಅವ್ರು ಕೊಟ್ಟಿರತಕ್ಕಂಥ ಮಾಹಿತಿ ನನಗೆ ತಲುಪಿತು ಅನ್ನೋ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರಲ್ಲ, ಆಗ ನಾವು ಏನೋ ಸಂವಹನದ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಕಲಿಕೆನಲ್ಲೂ ಸಹ ನಾವು ಹೇಳ್ಬೇಕು ಅಂತಂದ್ರೆ, ಕಲಿತದನ್ನು ಅರ್ಥ ಮಾಡ್ಕೊಂಡ್ರೆ, ಸೊ ಏನು ಕಲಿತಾ ಇದ್ದೀವಿ, ಏನು ಕಲಿಬೇಕು ಅಂದ್ಕೊಂಡಿದ್ದೀವಿ, ಅದು ನಮಗೆ ರೀಚ್ ಆಗಿದೆಯಾ, ಮಾಹಿತಿ ರೀಚ್ ಆಗಿದೆಯಾ, ಅಥವಾ ಒಂದು ಸ್ಕಿಲ್ಸ್ ಅಡಾಪ್ಟ್ ಮಾಡ್ಕೋಬೇಕಾಗಿರುವಂಥ ಒಂದು ಕಲಿಕಾ ವಸ್ತು ವಿಷಯಗಳು ನಮ್ಮನ್ನು ರೀಚ್ ಆಗಿದಾವ ಇಲ್ವಾ ಅನ್ನೋದನ್ನು ನೋಡಿಕೊಂಡು ನಾವು ಮುಂದಿನ ವಸ್ತು ವಿಷಯಗಳನ್ನು ನಾವು ಗ್ರಹಿಸ್ಕೋಬೇಕಾಗತ್ತೆ. ಅಂದರೆ ಅದನ್ನು ಕಂಪ್ಲೀಟಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನು ಕಲ್ತಿರುವಂಥ ವಿಷಯಗಳನ್ನು, ವಸ್ತು ವಿಷಯಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಜ್ಞಾಪಿಸಿಕೊಂಡು, ಕಲಿಕೆ ಅಂತ ಅಂದರೆ ವರ್ಬಲ್ ಅಂತಲೇ ಅಲ್ಲ, ಒಂದು ಅನುಭವ. ಕಲಿಕೆ ಅನ್ನೋದು ಒಂದು ಅನುಭವ. ಸೊ ಅದು ಯಾವ ಫಾರ್ಮಲ್ಲಿ ಬೇಕಾದ್ರೂ ಬರ್ಬೋದು. ಓಕೆ, ಸೊ ಒಂದು ಸ್ಕೂಲ್, ಒಬ್ಬರು ಮೇಷ್ಟ್ರು ಅಥವಾ ಗುರುಗಳು ಅಥವಾ ಯಾರೋ ಒಬ್ಬರು ಕಡೆಯಿಂದ ಅಥವಾ ನಾವೇ ಸ್ವತಃ ಕಲಿಯೋದ್ರ ಮುಖಾಂತರ ಬಂದಿರುವಂಥ ಒಂದು ಅನುಭವಗಳು. ಆ ಕಲ್ತಿದ್ದು ಏನೋ ಒಂದು ಸ್ಕಿಲ್ಲು, ನಾವು ಯೂಸ್ ಮಾಡಿರ್ತಕ್ಕಂಥ ಸ್ಕಿಲ್ಲು ಅಲ್ಲಿ ಯುಟಿಲೈಸ್ ಆಗಿರುತ್ತೆ, ಅಥವಾ ಒಂದು ಒಳ್ಳೆ ರಿಸಲ್ಟನ್ನು ಕೊಟ್ಟಿರುತ್ತೆ. ಅಂಥದ್ದೇ ಸಂದರ್ಭ ಏನಾದರೂ ಬಂದಾಗ, ಅಥವಾ ಆ ಸ್ಕಿಲ್ನ ಆಧಾರವಾಗಿ ಇಟ್ಟುಕೊಂಡು ಅಥವಾ ಅನುಭವದ ಆಧಾರವಾಗಿ ಇಟ್ಟುಕೊಂಡು, ಸೊ ಎಲ್ಲಿ ನಾವು ಆ ಸ್ಕಿಲ್ಸನ್ನು ಅಥವಾ ಒಂದು ವಸ್ತು ವಿಷಯಗಳನ್ನು ನಾವು ಯೂಸ್ ಮಾಡ್ಕೋಬಹುದು, ಬಳಸಬಹುದು, ಸಂದರ್ಭಕ್ಕೆ ತಕ್ಕಂತೆ ಅವುಗಳನ್ನು ಜ್ಞಾಪಿಸ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಹೇಗೆ ಮಾಡಬೇಕು? ರಚನಾತ್ಮಕವಾಗಿ. ಅದೇ ಫಾರ್ಮಲ್ಲೇ ಇರಬೇಕಾ? ಇಲ್ಲ. ಸೊ ಫಾರ್ಮ್ ಅದು ಇರಬಹುದು, ಆದರೆ ನಾವು ಯೂಸ್ ಮಾಡುವಂತಹ ಕೆಲವೊಂದು ಪರಿಸರದ ಆಧಾರದ ಮೇಲೆ ಅದನ್ನು ಬದಲಾವಣೆಗಳನ್ನು ಮಾಡಿಕೊಂಡು, ಸಂದರ್ಭಕ್ಕೆ ತಕ್ಕಂತೆ ಅದನ್ನು ರಚನಾತ್ಮಕವಾಗಿ ಒಂದು ಮಾಡಿಫೈಡ್ ಮುಖಾಂತರ, ಮಾಡಿಫಿಕೇಶನ್ಸ್ಗಳ ಮುಖಾಂತರ ನಾವು ಅದನ್ನು ಇಂಪ್ಲಿಮೆಂಟೇಷನನ್ನು ಮಾಡಿಸ್ಬೇಕಾಗುತ್ತೆ. ಹೊಸ ಸನ್ನಿವೇಶಗಳನ್ನು ಎದುರಿಸುವ ಅಥವಾ ಅದೇ ರೀತಿಯಾದಂಥ ಬರುವಂಥ ಅನೇಕ ಸನ್ನಿವೇಶಗಳು, ಸಂದರ್ಭಗಳು, ಓಕೆ, ಅಥವಾ ಒಂದು ಸಮಸ್ಯೆ ಪರಿಹಾರಗಳು, ಸಮಸ್ಯೆಗೆ ಪರಿಹರಿಸುವ ಹಾಗೂ ಪರಿಸರಕ್ಕೆ ಹೊಂದಿಕೊಳ್ಳುವ. ಓಕೆ, ಸೊ ನಾವು ಎಲ್ಲಿ ಇರ್ತೀವಿ, ಎಂತಹ ವಾತಾವರಣದಲ್ಲಿ ಇರ್ತೀವಿ, ಎಂತಹ ಸನ್ನಿವೇಶದಲ್ಲಿ ನಾವು ಇರ್ತೀವಿ, ಆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಬದಲಾಗಬೇಕಾ? ಸೊ ಬದಲಾವಣೆ ಆಗಲಿಲ್ಲ ಅಂತಂದರೆ, ಬದಲಾವಣೆಯ ಮೈಂಡ್ ಸೆಟ್ ನಮ್ಮಲ್ಲಿ ಇಲ್ಲ ಅಂತ ಅಂದರೆ, ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ನೆಗೆಟಿವ್ ಫ್ಯಾಕ್ಟರ್ ಫಾರ್ ಅಸ್ ಅಂತ ಹೇಳ್ತೀವಿ. ಅಂತಂದರೆ ನಾವು ಈಗ ಪ್ರೆಸೆಂಟು ಬೆಂಗಳೂರಿನಲ್ಲಿದ್ದೀವಿ. ಓಕೆ, ಸೊ ಇಲ್ಲೊಂಥರ 25-28 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು. ಸೊ ಒಮ್ಮೆಲೆ ನಾವು 40 ಡಿಗ್ರಿ ಸೆಲ್ಸಿಯಸ್ ಇರುವಂಥದ್ದು ಅಥವಾ 50 ಇರುವಂಥ ಒಂದು ಪರಿಸರಕ್ಕೆ ನಾವು ಹೋದರೆ, ಅಲ್ಲಿನ ಪರಿಸರಕ್ಕೆ, ಅಲ್ಲಿನ ವೆದರ್ಗೆ, ಅಲ್ಲಿ ಇರ್ತಕ್ಕಂತಹ ಒಂದು ಸನ್ನಿವೇಶಕ್ಕೆ ನಾವು ಹೊಂದ್ಕೋಬೇಕು. ಆ ಹೊಂದ್ಕೊಳ್ಳುವಂತಹ ಮನಸ್ಥಿತಿಯನ್ನು ನಾವು ತಂದ್ಕೋಬೇಕು.
ತಂದ್ಕೊಳ್ಳಿಲ್ಲ ಅಂತ ಅಂದ್ರೆ ಏನಾಗುತ್ತೆ? ಸೊ ಫಿಸಿಕಲಿ ಪರಿಸರಕ್ಕೆ, ಬದಲಾದಂಥ ಸನ್ನಿವೇಶಕ್ಕೆ ಹೊಂದ್ಕೊಳ್ಳಿಲ್ಲ ಅಂತ ಅಂದರೆ ಅನಾರೋಗ್ಯದ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ತವೆ. ಸಮಸ್ಯೆಗಳು ನಮ್ಮಲ್ಲಿ ಉತ್ಪತ್ತಿ ಆಗುತ್ತವೆ. ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕಾಗಿರೋರೆ ಪರಿಸರವನ್ನು ಎದುರಿಸಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದರೆ, ಸೊ ಹೊಂದ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಂತ ಅಂದರೆ ಅನೇಕ ಚಾಲೆಂಜಸ್ಗಳನ್ನು ನಾವು ಎದುರಿಸಲೇಬೇಕಾಗುತ್ತೆ. ಬುದ್ಧಿಶಕ್ತಿ ಇರುವಂತಹ ವ್ಯಕ್ತಿಗಳು ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತಹ, ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತಹ, ಅಥವಾ ಎದುರಾಗಿ ಬರುವ ಸಮಸ್ಯೆಗಳನ್ನು ಸ್ವೀಕರಿಸುವಂತಹ, ಆ ಸಮಸ್ಯೆಗಳಿಗೆ ಹೇಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅನ್ನೋ ಒಂದು ವಸ್ತು ವಿಷಯಗಳನ್ನು ನಾವು ಪದೇ ಪದೇ ನಾವು ಓದ್ತಾ ಇರ್ತೀವಿ, ಗ್ರಹಿಸ್ಕೊಳ್ತಾ ಇರ್ತೀವಿ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ. ಅದೇ ಈ ಬುದ್ಧಿಶಕ್ತಿ ಅನ್ನೋದು ಚಂದ್ರಶೇಖರ್ ಅವರ ಒಂದು ವಾದ. ಸೊ ಈ ಬುದ್ಧಿಶಕ್ತಿ ಅನ್ನೋದು ನಾವು ಒಂದು ಸಂಪೂರ್ಣವಾಗಿ ಅಸೆಸ್ ಮಾಡಬೇಕು ಅನ್ನೋದೇ ಆದರೆ ಅದರ ಸ್ವರೂಪ ಮತ್ತು ಗುಣಲಕ್ಷಣಗಳನ್ನು ಸಹ ನಾವು ನೋಡಬೇಕು. ಸ್ವರೂಪ ಅಂತಂದ್ರೆ ಏನು? ಗುಣಲಕ್ಷಣಗಳು, ಬುದ್ಧಿಶಕ್ತಿ ಅಂತಂದ್ರೆ ಏನು? ಸೊ ಏನೇನೆಲ್ಲ ಇರುತ್ತೆ, ಎಲಿಮೆಂಟ್ಸ್ಗಳು ಏನು, ಆ ಎಲಿಮೆಂಟ್ಸ್ಗಳು ಹೇಗೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತನ್ನದೇ ಆದಂಥ ಪ್ರಭಾವಗಳನ್ನು ಬೀರುತ್ತವೆ, ಆ ಪ್ರಭಾವವನ್ನು ಬಳಸಿಕೊಂಡು ಹೇಗೆ ನಾವು ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಥವಾ ಕಂಪ್ಲೀಟ್ ಮಾಡ್ಕೊಳ್ತೀವಿ, ಅಥವಾ ಒಂದು ಎಕ್ಸಾಮ್ಸ್ ಅಂತ ಬಂದಾಗ ಹೇಗೆ ನಮ್ಮ ಬುದ್ಧಿಶಕ್ತಿಯ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಅಥವಾ ಅಲ್ಲಿ ಅಪ್ಲೈ ಮಾಡಿಕೊಂಡು ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೀವಿ. ಹೇಗೆ ಪಾಸ್ ಆಗ್ತೀವಿ? ಜಸ್ಟ್ 35 ಪಾಸಾ, ಫಸ್ಟ್ ಕ್ಲಾಸ್ ಇರಬೇಕಾ, ಡಿಸ್ಟಿಂಕ್ಷನ್ಸ್ ಇರಬೇಕಾ? ಇದು ಈ ರಚನಾತ್ಮಕತೆಯಿಂದ ಕೂಡಿರುವಂಥ ಅಥವಾ ಸಂದರ್ಭಕ್ಕೆ ತಕ್ಕಂತೆ ಅನ್ನೋ ಒಂದು ಎಲಿಮೆಂಟ್ ಬಂತಲ್ಲ, ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಸೊ ಈಗ ಒಂದು ನಾವು ಸರ್ಕಾರಿ ಜಾಬನ್ನು ತೆಗೆದುಕೋಬೇಕು ಅಂತ ಅಂದರೆ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿರ್ಬೇಕು? ಎಷ್ಟು ಅಂತ ಅಂದರೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತಂದರೆ 100ಕ್ಕೆ ಬಹಳ ಹತ್ತಿರವಾಗಿರಬೇಕು, ಅಥವಾ ಎಲ್ಲರಿಗಿಂತೂ ಯಾರು ಟಾಪಲ್ಲಿ ಬರ್ತಾರೆ ಅವರು ಸೊ ಈಸಿಯಾಗಿ ಯಾವುದೇ ಒಂದು ಪರೀಕ್ಷಣವನ್ನು ಎದುರಿಸಿ ಸೊ ಅದಕ್ಕೆ ಇರ್ತಕ್ಕಂಥ ಒಂದು ಜಾಬ್ಗೆ ಹತ್ರ ಆಗುವಂತಹ ಒಂದು ಕೆಲಸಕ್ಕೆ ನಾವು ಪ್ರಕ್ರಿಯೆಯನ್ನು ನಾವು ನೋಡ್ಬೋದು. ಸೊ ಆ ಒಂದು ಮಾನಸಿಕ ಪ್ರಕ್ರಿಯೆಗಳು ಏನಿರುತ್ತೆ, ಆ ರಚನಾತ್ಮಕವಾದ ವಾದಗಳು ಏನಿರುತ್ತೆ ನಮ್ಮಲ್ಲಿ, ಸೊ ಅದನ್ನು ಹೇಗೆ ನಾವು ಬಳಸ್ಕೊಳ್ತೀವಿ, ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಅದರ ಸ್ವರೂಪ ಮತ್ತು ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ ಸೊ 1 by 1 ನೋಡೋಣ. ನಂತರದಲ್ಲಿ ತನ್ನದೇ ಆದಂತಹ ಒಂದು ಈ ಬುದ್ಧಿಶಕ್ತಿಯ ಇತರೆ ಗುಣಲಕ್ಷಣಗಳು ಏನಿರುತ್ತೆ, ಸೊ ಅದರದ್ದೊಂದು ಸ್ವರೂಪಗಳು ಏನಿರುತ್ತೆ, ಬುದ್ಧಿಶಕ್ತಿ ಅಂತಂದ್ರೆ ಯಾವುದನ್ನು ನಾವು ಬುದ್ಧಿಶಕ್ತಿ ಅಂತ ಕರಿಬಹುದು, ಬುದ್ಧಿಶಕ್ತಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸೊ ಈ ಎಲ್ಲದನ್ನು ಸಹ ನಾವು ನೋಡಲೇಬೇಕಾಗುತ್ತೆ, ಕಲೀಲೇಬೇಕಾಗುತ್ತೆ. ಮಾನಸಿಕ ಪ್ರಕ್ರಿಯೆಯಾದರೂ ಅನುವಂಶಿಕತೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಸೊ ನಾವು ಈಗಾಗಲೇ ನೋಡಿದ್ದೀವಿ, ಬುದ್ಧಿಶಕ್ತಿ ನಮ್ಮ ಮಾನಸಿಕ ಪ್ರಕ್ರಿಯೆಗಳಲ್ಲಿ ಒಂದು. ಮಾನಸಿಕ ಪ್ರಕ್ರಿಯೆ ಅಂದ್ರೆ ಸಂಜ್ಞಾನಾತ್ಮಕ ಪ್ರಕ್ರಿಯೆ. ಸೊ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳಲ್ಲಿ ಹಲವಾರು ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು, ಮೆಮೊರಿ ಇದೆ, ಲರ್ನಿಂಗ್ ಇದೆ, ಡಿಸಿಷನ್ ಮೇಕಿಂಗ್ ಇದೆ, ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗ್, ಬುದ್ಧಿಶಕ್ತಿ. ಸೊ ಎಲ್ಲವೂ ಸಹ, ಈ ಎಲ್ಲ ಎಲಿಮೆಂಟ್ಗಳು ಸಹ ಮಾನಸಿಕ ಪ್ರಕ್ರಿಯೆಗಳಲ್ಲಿ ಒಂದು. ಅದ್ರ ಜೊತೆಗೆ ಮಾನಸಿಕ ಪ್ರಕ್ರಿಯೆಗಳ ಆದ್ರೂ ಸಹ ಅದು ಅನುವಂಶಿಕತೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಅಂದರೆ ಇಟ್ಸ್ ಎ ಇನ್ಹೆರಿಟೆಡ್ ಮೆಟೀರಿಯಲ್ ಅಂತಲೂ ಸಹ ನಾವು ಹೇಳ್ಬೋದು. ಅಂದರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಇನ್ಫಾರ್ಮೇಶನ್, ಈ ಒಂದು ಕೊಡುಗೆ, ಈ ಅನುವಂಶಿಕತೆ ಅಥವಾ ಬುದ್ಧಿಶಕ್ತಿಯ ಒಂದು ಸಾಮರ್ಥ್ಯ ಫ್ಲೋ ಆಗ್ತಾ ಹೋಗುತ್ತೆ. ನಿಮ್ಮ ಫಾದರು, ಗ್ರ್ಯಾಂಡ್ ಫಾದರ್ ಅಥವಾ ಇನ್ಯಾವುದೋ ಒಂದು ಜನರೇಷನ್ ಸೊ ಹೈ ಲೆವೆಲ್ ಇಂಟೆಲೆಕ್ಚುಯಲ್ ಕೆಪಾಸಿಟಿಯನ್ನು ಹೊಂದಿರ್ತಾರೆ. ಅದ್ರದ್ದು ಒಂದು ಎಲಿಮೆಂಟು ಸೊ ಯಾವುದೋ ಒಂದು ಜನರೇಷನಲ್ಲಿ ವ್ಯಕ್ತವಾಗ್ಬೋದು. ಅದನ್ನ ಡಾಮಿನೆಂಟ್ ಅಂಡ್ ರಿಸೆಸಿವ್ ಸೆಲ್ಸ್ ಅಂತ ಕರೀತೇವೆ. ಅಂದರೆ ಈ ಕನ್ಸೀವ್ ಆಗುವಂಥ ಸಂದರ್ಭದಲ್ಲಿ ಸೊ ಯಾವ್ಯಾವ ಸೆಲ್ಗಳು, ಕ್ರೋಮೋಸೋಮಲ್ ಸೆಲ್ಗಳು ಹೇಗೆ ಕೂಡ್ಕೊಳ್ತವೆ, ಅದನ್ನು ಡಾಮಿನೆಂಟ್ ಅಂಡ್ ರಿಸೆಸಿವ್ ಸೆಲ್ ಅಂತ ಕರೀತಾರೆ. ಸೊ ಅದರಲ್ಲಿ ಯಾವ ಸೆಲ್ಲು ಡಾಮಿನೆಂಟ್ ಆಗಿರುತ್ತೆ ಆ ಒಂದು ಗುಣಲಕ್ಷಣಗಳು ಒಬ್ಬ ವ್ಯಕ್ತಿನಲ್ಲಿ ಅಥವಾ ನೆಕ್ಸ್ಟ್ ಜನರೇಷನಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ, ಅಥವಾ ಅದರ ಪರಿಚಯ ನಮಗೆ ಆಗ್ತಾ ಹೋಗುತ್ತೆ. ಅಂದರೆ ಆಲ್ಮೋಸ್ಟ್ ಆಲ್
ಈ ಎಲ್ಲದೂ ಸಹ ನಮಗೆ ಈಗ ಬಂದಿರತಕ್ಕಂಥ ನಮ್ಮ ಫಿಸಿಕ್ ಏನಿದೆ, ಕಾಗ್ನೇಟಿವ್ ಆಸ್ಪೆಕ್ಟ್ಸ್ಗಳು ಏನಿದೆ, ನಮ್ಮ ಪರ್ಸನಾಲಿಟಿ ಏನಿದೆ, ಎಮೋಷನ್ಸ್ ಫೀಲಿಂಗ್ಸ್ ಏನಿದೆ, ಸೊ ಇದೆಲ್ಲದೂ ಸಹ ಒಟ್ಟಿಗೆ ಬರುವಂಥದ್ದಲ್ಲ ಅಥವಾ ಎಲ್ಲಿಂದನೋ ಬರುವಂಥದ್ದಲ್ಲ. ಇದೆಲ್ಲದೂ ಸಹ ಇನ್ಹೆರಿಟೆಡ್ ಮೆಟೀರಿಯಲ್ಸ್. ನಮ್ಮ ತಂದೆ, ನಮ್ಮ ತಾತ, ಅವ್ರ ಮುತ್ತಾತ, ಓಕೆ, ಅಥವಾ ಅದು ಫಾದರ್ ಕಡೆಯಿಂದ ಇರ್ಬೋದು ಅಥವಾ ಮದರ್ಸ್ ಕಡೆಯಿಂದ ಇರ್ಬೋದು. ಯಾವುದೋ ಒಂದು ರೂಪದಲ್ಲಿ ಅಥವಾ ಯಾವುದೋ ಒಂದು ಜನರೇಷನ್ಗಳಿಂದ ಸೊ ಯಾವುದಾದ್ರೂ ಒಂದು ಅಂಶಗಳು ನಮ್ಮನ್ನು ಏನೋ ನಮ್ಮಲ್ಲಿ ಅದು ವ್ಯಕ್ತವಾಗ್ತಾ ಹೋಗುತ್ತೆ. ಓಕೆ, ಸೊ ನಮ್ಮ ಸ್ಕಿನ್ಸ್ ಕಲರ್ ಇರ್ಬೋದು, ಐ ಕಲರ್ ಇರ್ಬೋದು, ಐ ಸ್ಟ್ರಕ್ಚರ್ಸ್ ಇರ್ಬೋದು, ಏರ್ ಕಲರ್ಸ್ ಇರ್ಬೋದು, ಏರ್ ಸ್ಟ್ರಕ್ಚರ್ಸ್ ಇರ್ಬೋದು, ನಾವು ಮಾತಾಡೋವಂಥ ವಾಯ್ಸ್ ಇರ್ಬೋದು, ಓಕೆ, ಸೊ ಅಥವಾ ಒಂದು ಗೆಸ್ಚರ್ಸ್ ಇರ್ಬೋದು, ಓಕೆ, ಸೊ ಹಾಗೆ ರೀತಿಯಾದಂಥ ನಾವು ಮಾಡುವಂಥ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇರ್ಬೋದು, ಮೆಮೊರಿ ಇರಬಹುದು, ಲರ್ನಿಂಗ್ ಸ್ಕಿಲ್ಸ್ ಇರ್ಬೋದು, ಪರ್ಸನಾಲಿಟಿ, ಎಮೋಷನ್ಸ್, ಇಂಟ್ರವರ್ಟ್ ಗುಣಲಕ್ಷಣಗಳು, ಎಕ್ಸ್ಟ್ರಾವರ್ಟ್ ಗುಣಲಕ್ಷಣಗಳು, ಮೂಡು, ಓಕೆ, ಹೈಪರ್ ಆಕ್ಟಿವಿಟಿ ಅಥವಾ ಲೋನ್ಲಿನೆಸ್ ಇರುವಂಥದ್ದು, ಇಂಟ್ರವರ್ಟ್ ಇರುವಂಥದ್ದು ಅಥವಾ ಆಂಬಿಗ್ಯೂಟಿ ಇರುವಂಥದ್ದು, ಎಲ್ಲ ಗುಣಲಕ್ಷಣಗಳು ಒಂದೊಂದು ಅಂಶಗಳು ಕಾಂಟ್ರಿಬ್ಯೂಟ್ ಆಗಿರುತ್ತೆ ಫ್ರಮ್ ನಮ್ಮ ಎಲ್ಡರಿಂದ. ಅಂದರೆ ಎಲ್ಡರ್ ಅಂತಂದರೆ ನಮ್ಮ ತಂದೆ ತಾಯಿಗಳು, ಅವರ ಪೇರೆಂಟ್ಸ್ಗಳು. ಸೊ ಹೀಗೆ ಯಾವುದಾದ್ರೂ ಒಂದು ಜನರೇಷನಿಂದ ಇದು ಆನುವಂಶಿಕವಾಗಿ ಬಂದಿರುವಂತಹ ಒಂದು ಗುಣಗಳಾಗಿರುತ್ತೆ. ಓಕೆ, ಸೊ ಮಾನಸಿಕ ಪ್ರಕ್ರಿಯೆ ಆದ್ರೂ ಸಹ ಅದು ಆನುವಂಶಿಕತೆಯಿಂದ ಬಂದಿರುವಂತಹ ಒಂದು ಅಂಶ. ಯಾವುದು? ಬುದ್ಧಿಶಕ್ತಿ. ಸೊ ನಮ್ಮಲ್ಲಿ ಪೂರ್ ಇದೆ ನಮ್ಮ ಬುದ್ಧಿಶಕ್ತಿ, ಆವರೇಜ್ ಇದೆ ಅಥವಾ ಮಾಡ್ರೇಟ್ ಇದೆ. ಸೊ ನಮ್ಮ ಪೇರೆಂಟ್ಸಲ್ಲಿ ಅಥವಾ ಮದರ್ ಸೈಡ್ ಇರ್ಬೋದು ಅಥವಾ ಫಾದರ್ ಸೈಡ್ ಇರ್ಬೋದು, ಸೊ ಅವರಲ್ಲಿ ಆ ರೀತಿಯಾದಂಥ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ. ಸೊ ಅದು ನಮ್ಮಲ್ಲಿ ಆಸಾನ ಆಗಿರುತ್ತೆ. ಅಥವಾ ಹೈ ಲೆವೆಲ್ ಇಂಟೆಲೆಕ್ಚುಯಲ್ ಇರ್ತಾರೆ. ಹೇಗೆ ಬಂದಿರುತ್ತೆ ಅಥವಾ ಯಾರಿಂದ ಬಂದಿರುತ್ತೆ ಅಂತಂದರೆ ಫಾದರಿಂದ ಬಂದಿದೆ ಅಥವಾ ಮದರಿಂದ ಬಂದಿದೆ, ಅಥವಾ ಈ ಒಂದು ಗುಣಲಕ್ಷಣ ಇವ್ರ ಕಡೆಯಿಂದ ಬಂದಿದೆ, ಅಥವಾ ಈ ಸೈಡಿಂದ, ಫ್ಯಾಮಿಲಿ ಸೈಡಿಂದ ಅಥವಾ ಫಾದರ್ ಸೈಡಿಂದ ಅಥವಾ ಮದರ್ ಸೈಡಿಂದ ಬಂದಿದೆ. ಸೊ ಈ ರೀತಿಯಾದ ಜನರಲ್ ಆಗಿ ನಾವು ಹೇಳ್ತಾ ಹೋಗ್ತೀವಿ. ಸುಪ್ತವಾಗಿರುವ ಬುದ್ಧಿಶಕ್ತಿ ವಿಕಾಸಗೊಳ್ಳಲು ಸೂಕ್ತ ಪ್ರತ್ಯಾವರಣ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಸೊ ನಮ್ಮಲ್ಲಿ ಇನ್ಹೆರಿಟೆಡ್ ಮೆಟೀರಿಯಲ್ ಅಂತ ನಾವು ಹೇಳಿದ್ವಿ. ಬುದ್ಧಿಶಕ್ತಿ ಅನ್ನೋದು ಸಹ ಸೊ ಎಲ್ಲೋ ಒಂದು ಅಥವಾ ಕಲಿಕೆಯಿಂದನೇ ಬರುತ್ತೆ ಅಥವಾ ನಾವು ಉಪಯೋಗಿಸ್ಕೊಳ್ಳುವಂತಹ ಒಂದು ಶಕ್ತಿಯ ಮುಖಾಂತರನೇ ಇರುತ್ತೆ. ಎಸ್, ಅದನ್ನು ಸಹ ಇರುತ್ತೆ. ಓಕೆ, ಸೊ ಎಲ್ಲ ಅಂಶಗಳು ಸಹ ಅನುವಂಶೀಯತೆಯಿಂದನೇ ಬರುತ್ತಾ? ಸಾಧ್ಯನೇ ಇಲ್ಲ. ಓಕೆ, ಅನುವಂಶೀಯತೆಯ ಜೊತೆಗೆ ಈ ಪರಿಸರದ ಕಾರಣಗಳು ಅಥವಾ ಅನುಭವದ ಕಾರಣಗಳು ಅನೇಕ ಫ್ಯಾಕ್ಟರ್ಸ್ಗಳ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ. ಅನುವಂಶಿಕತೆ ಅನ್ನೋದು ಸಹ ಒಂದು ಎಲಿಮೆಂಟ್, ಅದು ಸಹ ಒಂದು ಕಾರಣ ನಮ್ಮ ಬುದ್ಧಿಶಕ್ತಿಯನ್ನು ನಿರ್ಧಾರ ಮಾಡಲಿಕ್ಕೆ ಅಥವಾ ಒಂದು ಬುದ್ಧಿಶಕ್ತಿಯ ಲೆವೆಲನ್ನು ಒಂದು ನಿರ್ಧಾರ ಮಾಡಲಿಕ್ಕೆ. ಓಕೆ, ಸೊ ಎರಡನೇದು, ಎಲ್ಲೋ ಒಂದು ಕಡೆ ಇರುತ್ತೆ ನಮ್ಮಲ್ಲಿ ಬುದ್ಧಿಶಕ್ತಿ, ಅದು ವಿಕಾಸಗೊಳ್ಳಲು ಅಥವಾ ಜಾಸ್ತಿ ಆಗಬೇಕು ಅಂತಂದರೆ ಅಥವಾ ಅದು ಪಕ್ವವಾಗಬೇಕು ಅಂತಂದರೆ ಅದಕ್ಕೆ ಪರಿಸರದ ಅಂಶಗಳು ಸೂಕ್ತ ಅನಾವರಣಗೊಳ್ಳುವಂತಹ ಜಾಗ ನಮ್ಮಲ್ಲಿ ಇರಬೇಕು. ಓಕೆ, ಸೊ ನಾನು ನನ್ನ ಬುದ್ಧಿಶಕ್ತಿಯನ್ನು, ನನ್ನಲ್ಲಿರ್ತಕ್ಕಂಥ ಬುದ್ಧಿಶಕ್ತಿಯನ್ನು ಚೆಸ್ ಆಟದ ಮೇಲೆ, ಓಕೆ, ಚೆಸ್ಗೆ ರಿಲೇಟೆಡ್ ಬುದ್ಧಿಶಕ್ತಿ ನನಗೆ ತುಂಬ ಚೆನ್ನಾಗಿದೆ ಅಂತಂದರೆ ನಾವು ಆ ಆಟದಲ್ಲಿ ಭಾಗವಹಿಸುವಂತಹ ಒಂದು ಸೂಕ್ತ ಪ್ರತ್ಯಾವರಣ, ಒಂದು ಪರಿಸರ, ಆ ಪರಿಸರ ನಮಗೆ ಸಿಗ್ತಾ ಹೋಗಬೇಕು. ಓಕೆ, ಸೊ ನಮಗೆ ಸಿಕ್ಕಿದ್ರೆ ಮಾತ್ರ ಆ ಬುದ್ಧಿಶಕ್ತಿ ಅನಾವರಣಗೊಳ್ಳುತ್ತೆ ಅಥವಾ ಪ್ರಬಲವಾಗಿ ಅದು ನಮಗೆ ಗೋಚರಿಸುತ್ತೆ. ಓಕೆ, ಅದಕ್ಕೆ ಸಪೋರ್ಟಿವ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗಳು ಬೇಕು. ಯಾವಾಗ ಫ್ಯಾಕ್ಟರ್ಸ್ಗಳು, ಸಪೋರ್ಟಿವ್ ಫ್ಯಾಕ್ಟರ್ಸ್ಗಳು ಸಿಗ್ತಾ ಹೋಗುತ್ತೆ, ಬುದ್ಧಿಶಕ್ತಿ ತನ್ನದೇ ಆದಂತಹ ವೇಗವನ್ನು ಪಡೆದುಕೊಳ್ಳುತ್ತೆ ಅಥವಾ ಆ ಒಂದು ಬುದ್ಧಿಶಕ್ತಿಯ ಮಟ್ಟ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗ್ತಾ ಹೋಗ್ಬೋದು. ಓಕೆ, ಸೊ ಯಾವುದೋ ಒಂದು ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ಗೆ ನಾವು ಅದನ್ನು ಮನಸ್ಸು ಮಾಡಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ, ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ನ ಆಧಾರದ ಮೇಲೆ ಅಥವಾ ಅನುವಂಶಿಕತೆ ಆಧಾರದ ಮೇಲೆ ಅದನ್ನು ಬಳಸ್ತಾ ಹೋಗಬೇಕು. ಬಳಸ್ತಾ ಹೋದರೆ ಮಾತ್ರ ಆ ಒಂದು ಬುದ್ಧಿಶಕ್ತಿಯ ಲೆವೆಲ್ಲು, ಮಟ್ಟ ಜಾಸ್ತಿ ಆಗಲಿಕ್ಕೆ ಅಥವಾ ಪ್ರತ್ಯಾವರಣಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮೂರನೇದು ಮಾನಸಿಕ ಪ್ರಕ್ರಿಯೆ. ಓಕೆ, ಸೊ ಮಾನಸಿಕ ಪ್ರಕ್ರಿಯೆ ಅದು ಬೇರೆ ಬೇರೆ ಭೌತಿಕ ಚಟುವಟಿಕೆಗಳ ಮೇಲೆಲ್ಲ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. ಎಲ್ಲಿದೆ ಬುದ್ಧಿಶಕ್ತಿ?
ಓಕೆ, ಬುದ್ಧಿಶಕ್ತಿ ಬ್ರೈನಲ್ಲಿ ಇದೆಯಾ, ಬುದ್ಧಿಶಕ್ತಿ ಮನಸ್ಸಲ್ಲಿದೆಯಾ, ನಮ್ಮ ಭಾಗದ ಯಾವ ಭಾಗದಲ್ಲಿದೆ ಬುದ್ಧಿಶಕ್ತಿ, ಅದನ್ನು ನಾವು ಸುಲಭಕ್ಕೆ ಅದನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ ಓಕೆ, ಕೆಲವೊಂದು ಬ್ರೈನ್ ಟಿಶ್ಯೂಗಳು ಕೆಲವೊಂದು ಅಂಶಗಳನ್ನು ಅದು ಏನೋ ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಸೆರೆಬ್ರಲ್ ಕಾರ್ಟೆಕ್ಸು ಮೆಮೊರಿಗೆ ರಿಲೇಟೆಡ್ ಆಗಿದೆ, ಫ್ರಂಟ್ ಲೋಬು ಸೊ ಇದರದೆಲ್ಲ ಲರ್ನಿಂಗ್ ಆಸ್ಪೆಕ್ಟ್ಗೆ ರಿಲೇಟೆಡ್ ಆಗಿದೆ ಅಂತ ನಾವು ಹೇಳ್ತೀವಿ. ಒಂದೊಂದು ಟಿಶ್ಯೂಗಳನ್ನ ಆಧಾರದ ಮೇಲೆ ನಾವು ಅದನ್ನು ಕ್ಯಾಟಗರೈಸೇಷನ್ ಮಾಡ್ಕೊಂಡಿದ್ದಾರೆ. ಆದರೆ ಬುದ್ಧಿಶಕ್ತಿ ಸೊ ಎಲ್ಲಿ ಎಕ್ಸಾಕ್ಟಾಗಿ ಎಲ್ಲಿದೆ ಅದು, ಓಕೆ, ಅದು ಅಂದ್ರೆ ಆಬ್ಜೆಕ್ಟ್ ಏನು, ಆ ಒಂದು ಶೇಪ್ ಏನು, ಆ ಒಂದು ಶೇಪಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಏನು, ಇದ್ಯಾವುದೂ ಸಹ ನಮಗೆ ಗೊತ್ತಿಲ್ಲ. ಓಕೆ, ಸೊ ಅಂದರೆ ಅದು ಕಂಪ್ಲೀಟಾಗಿ ಮಾನಸಿಕ ಪ್ರಕ್ರಿಯೆ. ನಾವೊಬ್ಬರ ಜೊತೆ ಮಾತಾಡಬೇಕು, ಯಾವ ಗೆಸ್ಚರ್ಸನ್ನು ಯೂಸ್ ಮಾಡಬೇಕು, ಓಕೆ, ಫ್ರೀ ಆಗಿರಬೇಕಾ ಅಥವಾ ಸ್ಟಿಫ್ ಆಗಿರಬೇಕಾ, ಓಕೆ, ಅಥವಾ ಮೈಲ್ಡ್ ಆಗಿರಬೇಕಾ, ಮಾಡ್ರೇಟ್ ಆಗಿರಬೇಕಾ, ಇದೆಲ್ಲದೂ ಸಹ ಆ ಬುದ್ಧಿಶಕ್ತಿ ಆ ಸ್ಥಳದೊಂದಿಗೆ ಆ ವ್ಯಕ್ತಿಯೊಂದಿಗೆ. ಓಕೆ, ಸೊ ಒಂದು ಶಾಲೆಯಲ್ಲಿ ಇರ್ತೀರಿ, ಓಕೆ, ನಿಮ್ಮದೇ ಒಬ್ಬ ವ್ಯಕ್ತಿ ಬರ್ತಾನೆ, ನಿಮ್ಮ ಇನ್ನೊಬ್ಬ ವಿದ್ಯಾರ್ಥಿ, ನೀವು ಕೂತಿರುವಂತಹ ಒಂದು ಗೆಸ್ಚರ್ಸಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಇರೋದಿಲ್ಲ. ಒಬ್ಬ ಟೀಚರ್ಸ್ ಬರ್ತಾರೆ ಅಂತ ಅಂದರೆ ಸೊ ನಿಮ್ಮ ಗೆಸ್ಚರ್ಸು ಸ್ವಲ್ಪ ಚೇಂಜಸ್ ಆಗುತ್ತೆ. ಅಥವಾ ಇನ್ನೊಬ್ರು ಪ್ರಿನ್ಸಿಪಲ್ ಬರ್ತಾರೆ ಅಂತಂದರೆ ನೀವು ಕೂತ್ಕೊಂಡಿರ್ತಕ್ಕಂಥ ಗೆಸ್ಚರ್ಸು ಅಥವಾ ನೀವು ಅಟೆಂಟಿವ್ ಆಗಿರುವಂಥದ್ದು ಎಲ್ಲದೂ ಸಹ ಮತ್ತಷ್ಟು ಬದಲಾವಣೆಗಳು ಕಾಣುತ್ತೆ. ಅಂದರೆ ಆ ಒಂದು ಪರಿಸರದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬದಲಾವಣೆಗಳನ್ನು ಮಾಡ್ಕೋಬೇಕು, ಹೇಗೆ ನಮ್ಮ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಬೇಕು ಅನ್ನೋದು ಈ ಬುದ್ಧಿಶಕ್ತಿಯ ಸ್ವರೂಪಗಳಲ್ಲಿ ಮತ್ತೊಂದು ಅಂತ ಹೇಳ್ಬೋದು. ಓಕೆ, ಅದು ಈ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಾಗಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಸೊ ಪ್ರೆಸೆಂಟ್ ಸಿನಾರಿಯೋ ಏನು, ಓಕೆ, ಇವತ್ತು ನಮ್ಮ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ ಮಾತಿರ್ಬೋದು, ಒಂದು ಗೆಸ್ಚರ್ಸ್ ಇರ್ಬೋದು, ಒಂದು ಮಾಡ್ರೇಟ್ ಆಗಿರ್ಬೋದು ಒಂದು ವರ್ತನೆಯಲ್ಲಿ, ಅದೇ ಮಾತು ಅದೇ ಗೆಸ್ಚರ್ಸು ಮತ್ತೊಂದು ಸನ್ನಿವೇಶದಲ್ಲಿ ಅಥವಾ ಬದಲಾದಂತಹ ಸಂದರ್ಭದಲ್ಲಿ ಬೇರೆ ಅರ್ಥವನ್ನು ಅದು ಕಲ್ಪಿಸಿಕೊಳ್ಬಹುದು. ಅದಕ್ಕೆ ನಾವು ಪ್ರಪಂಚದ ಜ್ಞಾನವನ್ನು ಹೊಂದಿರಬೇಕಾಗಿರುತ್ತೆ. ನಾವು ಒಂದು ವರ್ತನೆಯನ್ನು ವ್ಯಕ್ತ ಮಾಡಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಆ ಒಂದು ಹೇಗೆ ಆ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತೀವಿ ಅನ್ನೋದು ಬುದ್ಧಿಶಕ್ತಿಯ ಮೇಲೆ ನಿಂತಿರುತ್ತೆ. ಓಕೆ, ಸೊ ಆಗಿದ್ದೇ ಮಾತ್ರ ಸಂದರ್ಭಕ್ಕೆ ಸುಲಭಕ್ಕೆ ಹೊಂದಿಕೊಳ್ಳಲು ಸಹಕಾರಿಯಾಗುತ್ತೆ. ಸೊ ಇದು ಈ ಬುದ್ಧಿಶಕ್ತಿಯ ಸ್ವರೂಪಗಳು ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸ್ವರೂಪ ಮತ್ತು ಗುಣಲಕ್ಷಣ. ಮತ್ತೊಂದು ಹೇಳಬೇಕು ಅಂತಂದ್ರೆ ಚುರುಕಾಗಿ ಸಮರ್ಥವಾಗಿ ಕಲಿಯುವ ಸಾಮರ್ಥ್ಯಗಳು. ಬುದ್ಧಿಶಕ್ತಿ ಅಂತಂದ್ರೆ ಸೊ ಯಾರು ಕಲಿತಾರೆ, ಸಮರ್ಥವಾಗಿ ಯಾರು ಈ ಒಂದು ಕೆಲಸವನ್ನ ಯಾರು ನಿಭಾಯಿಸ್ತಾರೆ, ಚುರುಕಾಗಿ ಯಾರು ಒಂದು ಕಲಿಕೆಯ ಎಲಿಮೆಂಟ್ಸ್ಗಳನ್ನು ಕಂಪ್ಲೀಟ್ ಮಾಡ್ತಾರೆ, ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾರು ಬೇಗ ತನ್ನ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಓಕೆ, ಸಾಮಾನ್ಯವಾಗಿ ಹೆಚ್ಚಿನ ಬುದ್ಧಿಶಕ್ತಿಯನ್ನು ಹೊಂದಿರ್ತಕ್ಕಂಥವ್ರು ಬೇಗ ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಅಲ್ಲಿ ಈ ಇಂಜಿನಿಯರಿಂಗ್ ಎಲಿಮೆಂಟ್ಸ್ಗಳನ್ನು ನಾವು ತರಬೇಕು. ಓಕೆ, ಸೊ ಇಂಜಿನಿಯರಿಂಗ್ ಅಂತಂದರೆ ಅಥವಾ ಯಾವ್ದಾದ್ರು ಒಂದು ಕೆಲಸದಲ್ಲಿ ನಾವು ಒಂದು ತಾದಾತ್ಮ್ಯತೆಯನ್ನು ಹೊಂದಬೇಕು ಅಂತಂದರೆ ಸೊ ಅದನ್ನು ಹೇಗೆ ಅಥವಾ ಎಷ್ಟರ ಸಮಯದಲ್ಲಿ ನಾವು ಒಂದು ಪೂರ್ಣ ಮಾಡ್ತೀವಿ ಅನ್ನೋ ಅರಿವಿರಬೇಕು. ಅದನ್ನು ಹೇಗೆ ನಿಭಾಯಿಸಲಿಕ್ಕೆ ನಮ್ಮಲ್ಲಿ ಯಾವುದೇ ಅನುಭವವನ್ನು ಹೊಂದಿರಬೇಕಾ ಅಥವಾ ಅಡಾಪ್ಟ್ ಮಾಡ್ಕೋಬೇಕಾ ಅನ್ನೋ ಒಂದು ಗುಣಲಕ್ಷಣಗಳು ಅಥವಾ ಒಂದು ಮಾನಸಿಕ ಸಾಮರ್ಥ್ಯ ನಮ್ಮಲ್ಲಿರಬೇಕು. ಸೊ ಆಗಿದ್ದಾಗ ಮಾತ್ರ ಈ ಚುರುಕಾದ ಅಥವಾ ಸಮರ್ಥವಾದ ಒಂದು ಕಲಿಯುವ ಸಾಮರ್ಥ್ಯಕ್ಕೆ ಇದು ಅಪ್ಲಿಕೇಬಲ್ ಆಗುತ್ತೆ. ಓಕೆ, ವಿವಿಧ ವಿಚಾರಗಳನ್ನು ಗ್ರಹಿಸುವ ಸಾಮರ್ಥ್ಯ. ಬುದ್ಧಿಶಕ್ತಿ ಅಂತಂದರೆ ಯಾವುದಾದ್ರೂ ಒಂದು ವಿಷಯಕ್ಕೆ ರಿಸ್ಟ್ರಿಕ್ಟ್ ಆಗಿರುವಂಥ ಒಂದು ವಿಚಾರಗಳಲ್ಲ, ಅದು ಮಲ್ಟಿಪಲ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತಹ ವಿಷಯಗಳು. ಗುಣಲಕ್ಷಣಗಳೇ ಹಾಗೆ, ಈ ಬುದ್ಧಿಶಕ್ತಿಯ ಸ್ವರೂಪನೇ ಹಾಗೆ, ಎಲ್ಲವನ್ನು ಸಹ ತನ್ನದೇ ಆದಂತಹ ಆ್ಯಂಗಲಲ್ಲಿ ಅಸೆಸ್ ಮಾಡುವ ಅಂದರೆ ಗ್ರಹಿಸುವಂತಹ ಮತ್ತು ಅದನ್ನು ಅರ್ಥವಿವರಣೆಯನ್ನು ಕೊಡುವಂತಹ ಅಥವಾ ತನ್ನದೇ ಆದಂತಹ ವೇನಲ್ಲಿ ಅದನ್ನು ಚರ್ಚೆ ಮಾಡುವಂತಹ ಒಂದು ವಸ್ತು ವಿಷಯಕ್ಕೆ ಒಂದು ಅರ್ಥವಿವರಣೆಯನ್ನು ಕೊಡುವಂತಹ ಒಂದು ಸಾಮರ್ಥ್ಯ ಇರುತ್ತೆ. ಓಕೆ, ಅದು ಇಂಡಿವಿಜುವಲ್ಗೆ ವಿಭಿನ್ನವಾಗಿರುತ್ತೆ. ಓಕೆ, ನಾವು ಒಂದು ವಸ್ತುವನ್ನು ಒಂದು ಆಬ್ಜೆಕ್ಟನ್ನು ನೋಡುವಂಥ ವಿಧಾನವೇ ಬೇರೆ,
ಅದೇ ಆಬ್ಜೆಕ್ಟ್ ಅನ್ನ ಬೇರೆಯವರು ನೋಡುವಂತಹ ವಿಧಾನ ಅಥವಾ ಅರ್ಥಕ್ಕೆ ಕೊಡುವಂತಹ ಅರ್ಥ ವಿವರಣೆಗಳೇ ಬೇರೆ. ಓಕೆ, ಸೊ ಹೀಗೆ ಈ ಒಂದು ಬುದ್ಧಿಶಕ್ತಿಯ ಸ್ವರೂಪಗಳು ಮತ್ತು ಗುಣಲಕ್ಷಣಗಳು ಆ ಆ ಹೇಗೆ ನಾವು ಒಂದು ವಸ್ತು ವಿಷಯಗಳನ್ನ ಗ್ರಹಿಸ್ತೀವಿ ಅನ್ನೋದ್ರ ಮೇಲೂ ಸಹ ನಿಲ್ತಾ ಹೋಗುತ್ತೆ. ಓಕೆ, ಬುದ್ಧಿಶಕ್ತಿ ವರ್ತನೆ ರೂಪದಲ್ಲಿ ಪ್ರಕಟಗೊಳ್ಳುತ್ತೆ. ವರ್ತನೆ ಅಂತಂದ್ರೆ ಹೌ ವಿ ಬಿಹೇವ್, ಸ್ಟಿಮ್ಯುಲಸ್ಗೆ ಹೇಗೆ ನಾವು ಪ್ರತಿಕ್ರಿಯೆಗಳನ್ನು ಕೊಡ್ತೀವಿ, ಅಥವಾ ಹೇಗೆ ಒಂದು ಸಂದರ್ಭಕ್ಕೆ ತಕ್ಕಂತೆ ನಾವು ವರ್ತನೆಯನ್ನ ತೋರಿಸ್ತೀವಿ, ಒಂದು ಪ್ರಕ್ರಿಯೆಗಳನ್ನು ಹೇಗೆ ನಾವು ಕಂಪ್ಲೀಟ್ ಮಾಡ್ತೀವಿ, ಇದೆಲ್ಲದೂ ಸಹ ನಮ್ಮ ವರ್ತನೆಯ ಮುಖಾಂತರವೇ ಪ್ರಕಟಗೊಳ್ಳುತ್ತೆ. ಏಕೆಂದರೆ ಬುದ್ಧಿಶಕ್ತಿನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಮೆಜರ್ ಮಾಡಬೇಕು ಅಂತ ಅಂದ್ರೆ ಥ್ರೂ ವರ್ತನೆಯ ಮುಖಾಂತರ ಮೆಜರ್ ಮಾಡಬೇಕು. ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ಆ ಟಾಸ್ಕ್ ಅನ್ನ ನಾವೇ ಕಂಪ್ಲೀಟ್ ಮಾಡ್ತೀವಿ. ಸೊ ಅಲ್ಲಿ ನಮ್ಮ ಫಿಸಿಕ್, ನಮ್ಮ ಕಾಗ್ನಿಟಿವ್ ಮತ್ತೆ ನಾವು ತೆಗೆದುಕೊಳ್ಳುವಂಥ ಟೈಮ್, ಅದರ ಆಧಾರದ ಮೇಲೆ, ಅಂದ್ರೆ ವರ್ತನೆಗಳ ಆಧಾರದ ಮೇಲೆ ಬುದ್ಧಿಶಕ್ತಿಯನ್ನು ನಾವು ಅಸೆಸ್ ಮಾಡಬಹುದು. ಅಥವಾ ಅದನ್ನು ತೂಕ ಹಾಕ್ಲಿಕ್ಕೆ ಆಗಲ್ಲ. ಓಕೆ, ಸೊ ಅದನ್ನ ಯಾವುದೇ ರೀತಿಯಾದಂಥ ಆಂಗಲ್ ಇಂದ ಅದನ್ನ ನಾವು ಅಸೆಸ್ ಮಾಡಲಿಕ್ಕೆ ಅಥವಾ ಇರುವಿಕೆಯನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ವರ್ತನೆಯ ರೂಪದಲ್ಲಿ ಮಾತ್ರ ಅದು ಪ್ರಕಟಣೆಗೊಳ್ಳುತ್ತೆ. ವರ್ತನೆ ಅವ್ರು ತೋರಿಸುವಂತಹ ವರ್ತನೆಗಳ ಆಧಾರದ ಮೇಲೆ ಮಾತ್ರ ಇವನದ್ದು ಈ ರೀತಿಯಾದಂಥ ಅಥವಾ ಈ ಲೆವೆಲ್ ಇರ್ತಕ್ಕಂಥ ಬುದ್ಧಿಶಕ್ತಿಯನ್ನ ಹೊಂದಿದ್ದಾನೆ ಅಥವಾ ಇಲ್ಲ. ಅದು ಅವರೇಜ್ ಇದೆ, ಬಿಲೋ ಅವರೇಜ್ ಇದೆ, ಅಬವ್ ಅವರೇಜ್ ಇದೆ, ಸುಪೀರಿಯರು, ಈ ರೀತಿ ಕ್ಯಾಟಗರೈಸೇಷನ್ ಮಾಡ್ಕೊಳ್ತೀವಿ. ಯಾವ್ದ್ರ ಮುಖಾಂತರ ಅಂತಂದ್ರೆ ಅವರು ತೋರಿಸುವಂತಹ ವರ್ತನೆಯ ಮುಖಾಂತರ. ಒಂದು ಎಕ್ಸಾಮಿನೇಷನ್ ಅನ್ನ ಕೊಡ್ತೀವಿ, ಅವರು ಏನು ಒಂದು ಅಕಾಡೆಮಿಕ್ ಮಾಡಿರ್ತಾರೆ, ಒಂದು ಸೆಮಿಸ್ಟರ್ ಅಥವಾ ಒಂದು ಇಯರ್ ವೈಸು ಅವ್ರು ಏನು ಪಾಠವನ್ನ ಓದಿರ್ತಾರೆ, ಪ್ರಿಪ್ರೇಷನ್ ಆಗಿರ್ತಾರೆ, ಅದ್ರ ಮುಖಾಂತರ ಅವ್ರು ಹೇಗೆ ಬರವಣಿಗೆಯ ಮುಖಾಂತರ ತನ್ನ ಬುದ್ಧಿಶಕ್ತಿಯನ್ನ ತೋರಿಸಿರ್ತಾರೆ. ಬರವಣಿಗೆಯ ಮುಖಾಂತರ ಒಂದು ವರ್ಷದ ಅಥವಾ ಒಂದು ಸೆಮಿಸ್ಟರ್ನ ಕಂಟೆಂಟ್ ಅನ್ನ ಅಲ್ಲಿ ಏನು ವ್ಯಕ್ತಪಡಿಸಿರ್ತಾರೆ, ಅದರ ಆಧಾರದ ಮೇಲೆ ಆ ಒಬ್ಬ ವ್ಯಕ್ತಿ ಹೊಂದಿರತಕ್ಕಂಥ ಬುದ್ಧಿಶಕ್ತಿಯ ಮಟ್ಟವನ್ನ ನಾವು ನಿರ್ಧರಿಸ್ತೇವೆ. ಓಕೆ, ಸೊ ಅಲ್ಲಿ ಬರವಣಿಗೆ ಅದು ವರ್ತನೆ ಆಗುತ್ತೆ. ಅಥವಾ ಏನೆಲ್ಲ ಥಾಟ್ಸ್ಗಳು, ಏನೆಲ್ಲ ಇನ್ಫಾರ್ಮೇಶನ್ಸ್ಗಳು ಅದು ಬಂದ್ರೂ ಸಹ ಹೇಗೆ ಅದನ್ನು ವ್ಯಕ್ತಪಡಿಸಿರ್ತೀವಿ ನಾವು, ಹೇಗೆ ವ್ಯಕ್ತವಾಗಿರುತ್ತೆ ಅದು, ಅದ್ರ ಬೇಸ್ ಮೇಲೆ ನಾವು ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯನ್ನ ಅಸೆಸ್ ಮಾಡಲಿಕ್ಕೆ ಸಾಧ್ಯ. ಒಂದು ಪ್ರಕಟ ಆಗಬೇಕು, ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಅಸೆಸ್ ಮಾಡಬೇಕು ಅಂತಂದ್ರೆ ಆ ವ್ಯಕ್ತಿ ತನ್ನದೇ ಆದಂಥ ವರ್ತನೆಯನ್ನ ತೋರಿಸ್ಬೇಕು. ಆ ವರ್ತನೆಯಲ್ಲಿ ಆ ವ್ಯಕ್ತಿಯ ಬುದ್ಧಿಶಕ್ತಿ ವ್ಯಕ್ತವಾಗ್ತಾ ಹೋಗುತ್ತೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರುತ್ತೆ. ಇನ್ನೊಂದನೇ ಸ್ವರೂಪ ಅಥವಾ ಗುಣಲಕ್ಷಣ ಅಂತ ಹೇಳ್ಬೋದು. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಒಂದಿರುತ್ತೆ, ಹೌದು. ಸೊ ಎಲ್ಲರ ಬುದ್ಧಿಶಕ್ತಿಯ ಮಟ್ಟ ಒಂದೇ ರೀತಿಯಾಗಿರೋದಿಲ್ಲ. ಒಬ್ಬ ವ್ಯಕ್ತಿನಲ್ಲಿ ಹೆಚ್ಚಿಗೆ ಇತ್ತು ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿನಲ್ಲಿ ಕಡಿಮೆ ಇರುತ್ತೆ, ಮಾಡ್ರೇಟ್ ಇರುತ್ತೆ. ಆ ಬುದ್ಧಿಶಕ್ತಿಯನ್ನು ಅಸೆಸ್ ಮಾಡ್ಬೇಕಾದ್ರೆ ನಾವು ಒಂದು ಅಂಕಗಳನ್ನು ನಾವೇನಾದ್ರು ಕೊಡೋದೇ ಆದ್ರೆ, ಮಾರ್ಕ್ಸ್ ಅನ್ನ ನಾವೇನಾರ ಕೊಡೋದೇ ಆದ್ರೆ, ಅಥವಾ 1ರಿಂದ ಅಥವಾ 0ಇಂದ 100 ಮಾರ್ಕ್ಸ್ ಅನ್ನ ನಾವೇನಾರ ಕೊಡೋದಾದ್ರೆ, ಸೊ ಅಷ್ಟಕ್ಕೂ ಸಹ ಮಾರ್ಕ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ. 0 ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಇರ್ತಾರೆ, 100ಗೆ 100 ತಗೊಳ್ಳುವಂಥ ವ್ಯಕ್ತಿಗಳು ಇರ್ತಾರೆ. ಉದಾಹರಣೆಗೆ ನಾವು ಒಂದು ಎಕ್ಸಾಮಿನೇಷನ್ ಅನ್ನ ಮಾಡಬೇಕು, ಅದಕ್ಕೆ 100 ಅಂಕಗಳಿರುವಂಥ ಒಂದು ಟೆಸ್ಟ್, ಒಂದು ಪರೀಕ್ಷೆ ಅದಾಗಿದೆ ಅನ್ನೋದಾದ್ರೆ, ಅದಕ್ಕೆ 1000 ಜನ ಆ ಒಂದು ಟೆಸ್ಟ್ಗೆ ಆ ಪರೀಕ್ಷಣೆಗೆ ಒಳಪಡುತ್ತಾರೆ ಅನ್ನೋದಾದ್ರೆ, ಓಕೆ, ಸೊ 0 ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಇರ್ತಾರೆ, 100ಗೆ 100 ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಇರ್ತಾರೆ. ಅಂದ್ರೆ ಸೊ 0ಇಂದ 100ವರೆಗೆ ಎಷ್ಟೆಲ್ಲ ಅಂಕಗಳು ಬರುತ್ತೆ ಅಥವಾ ಎಷ್ಟೆಲ್ಲ ಫ್ರೀಕ್ವೆನ್ಸಿಗಳು ಬರುತ್ತೆ, ಆ ಎಲ್ಲಾ ಫ್ರೀಕ್ವೆನ್ಸಿಗಳು ಸಹ ತನ್ನದೇ ಆದಂತಹ ಒಂದು ಅರ್ಥವನ್ನ ನಾವು ಕಲ್ಪಿಸ್ಕೊಡಬಹುದು. ಓಕೆ, ಸೊ 1 ಮಾರ್ಕ್ಸ್ ಏನು ಅಸೆಸ್ ಮಾಡುತ್ತೆ, 2 ಹಂಗೆ 98, 99, 100. ಓಕೆ, ನಾವೊಂದಲ್ಲಿ ಕಟ್ ಆಫ್ ಸ್ಕೋರ್ ಅನ್ನ ಕೊಟ್ಟಿರ್ತಾರೆ. ಆ ಕಟ್ ಆಫ್ ಸ್ಕೋರ್ಗೆ ಸೊ ಏನು ಇಂಟರ್ಪ್ರಿಟೇಷನ್ ಅನ್ನ ನಾವು ಮಾಡಬೇಕು. ಓಕೆ, ಸೊ 1 to 10 ಏನು, ಅಥವಾ 10 to 20 ಏನು, 20 to 30 ಏನು. ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಬುದ್ಧಿಶಕ್ತಿ ಅನ್ನೋದು ಕಂಪ್ಲೀಟ್ ಆಗಿ ಬದಲಾವಣೆಗಳು ಹೊಂದಿರುತ್ತೆ. ಒಂದು ಶಾಲೆಯಲ್ಲಿ ಪಡೆದುಕೊಂಡಿರ್ತಕ್ಕಂಥ ಒಂದು ಅಂಕಗಳ ಆಧಾರದ ಮೇಲೆ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್, ಅಂದ್ರೆ ಬೆಲ್ ಶೇಪ್ಡ್ ಕರ್ವ್ ರೀತಿಯಾಗಿ ಅದು ಬರುತ್ತೆ. ಅತಿ ಕಡಿಮೆ ಅಂಕವನ್ನು ಯಾರು ಪಡೆದಿರ್ತಾರೆ ಅಥವಾ ಎಷ್ಟು ಜನ ಪಡ್ಕೊಂಡಿರ್ತಾರೆ ಅಷ್ಟೇ ಜನ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುತ್ತಂತ ಸಾಲಿಗೆ ಬರ್ತಾರೆ.
ಸೊ ಮ್ಯಾಕ್ಸಿಮಮ್ ಈ ಮೀನ್, ಮೀಡಿಯನ್ ಅಂಡ್ ಮೋಡ್ ಏನು ಬರುತ್ತೆ, ಸರಾಸರಿ ನಾರ್ಮಲ್ ಪ್ರಾಬಬಿಲಿಟಿ, ಸಾಮಾನ್ಯ ಸಂಭವನೀಯ ರೇಖೆ ಅಂತ ನಾವೇನು ಕರಿತೀವಿ, ಸೊ ಅದು ಹೆಚ್ಚಿನದಾಗಿ ಮಿಡಲ್ ಪಾಯಿಂಟಲ್ಲಿ ಬರುತ್ತೆ. ಸೊ ಮಿಡಲ್ ಪಾಯಿಂಟ್ ಅಂತಾರೆ, ಅದನ್ನು ಒಂದು ಬೆಲ್ ಶೇಪ್ ಕರ್ವಿಗೆ ಹಾಕಿದ್ರೆ ಅದು ಒಂದು ಬೆಲ್ ಶೇಪ್, ಅದು ಬೆಲ್ ಶೇಪ್ನ ಆಕಾರದಲ್ಲಿ, ಅಂದರೆ ಕಡಿಮೆ ಇರೋವಂಥವ್ರು ಕಡಿಮೆ ಇರ್ತಾರೆ, ಅವರೇಜಲ್ಲಿ ಇರ್ತಕ್ಕಂಥವ್ರು ಜಾಸ್ತಿ ಬರ್ತಾರೆ, ಹೇಗೇನು ಜಾಸ್ತಿ ಇರುವಂಥವ್ರು ಹೇಗೇನು ಕಮ್ಮಿ ಆಗ್ತಾರೆ. ಓಕೆ, ಅಂದರೆ ಫೇಲ್ ಆಗಿರುವಂಥವ್ರು ಕಡಿಮೆ ಇರ್ತಾರೆ, ಡಿಸ್ಟಿಂಕ್ಷನ್ ಅಥವಾ ಔಟ್ ಆಫ್ 100ಗೆ ಔಟ್ ಆಫ್ ಔಟ್ ತೆಗೆದುಕೊಳ್ಳುವಂಥವ್ರು ಅಷ್ಟೇ ಪ್ರಮಾಣದಲ್ಲಿ ಇರ್ತಾರೆ. ಒಂದು 50, 45, 50, 55 ಅಥವಾ ಒಂದು 40 to 60 ತೆಗೆದುಕೊಳ್ಳುವಂಥವ್ರು ಮಧ್ಯ ಭಾಗದಲ್ಲಿ ಬರ್ತಾರೆ, ಅಂದರೆ ಹೆಚ್ಚಿನದಾಗಿ ಅವರು ಕಂಡು ಬರ್ತಾರೆ. ಸೊ ಇದು ಈ ವ್ಯಕ್ತಿಯಿಂದ ವ್ಯಕ್ತಿಗೆ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋ ಆಧಾರದ ಮೇಲೆ ನಾವು ಇದಕ್ಕೊಂದು ಎಕ್ಸಾಂಪಲ್ ಮುಖಾಂತರ ನಾವು ಕೊಡ್ಬೋದು. ವ್ಯಕ್ತಿಯಿಂದ ವ್ಯಕ್ತಿಗೆ ಹೇಗೆ ಬದಲಾವಣೆ ಆಗುತ್ತೆ, ಅದಕ್ಕೆ ಕಾರಣಗಳು ಏನು ಅಂದರೆ ಬುದ್ಧಿಶಕ್ತಿಯನ್ನು ನಾವು ಮಾತಾಡಬೇಕು ಅನ್ನೋದಾದರೆ ಅನೇಕ ಫ್ಯಾಕ್ಟರ್ಸ್ಗಳು ಈ ಒಂದು ಬುದ್ಧಿಶಕ್ತಿಯ ಬದಲಾವಣೆಗಳಿಗೆ ಕಾರಣ ಆಗುತ್ತೆ, ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಆಗೋ ಬದಲಾವಣೆಗೆ ಕಾರಣ ಆಗುತ್ತೆ. ಏನು ಕಾರಣ ಆಗ್ಬೋದು? ಹೆರಿಡಿಟಿ ಫ್ಯಾಕ್ಟರ್ಸ್. ಆಬ್ವಿಯಸ್ಲಿ ಒಬ್ಬ ವ್ಯಕ್ತಿಗೆ ತನ್ನದೇ ಆದಂತಹ ಹೆರಿಡಿಟಿ ಫ್ಯಾಕ್ಟರ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಹಾಗಾಗಿ ಈತನ ಹೆರಿಡಿಟಿ ಫ್ಯಾಕ್ಟರ್ಸ್ಗಳು ಬೇರೆ ಇರುತ್ತೆ, ಮತ್ತೊಬ್ಬ ವ್ಯಕ್ತಿ ಹೆರಿಡಿಟಿ ಫ್ಯಾಕ್ಟರ್ಸ್ಗಳು ಬದಲಾಗಿರುತ್ತೆ. ಸೊ ಹಾಗಾಗಿ ಇವರಿಬ್ಬರ ನಡುವೆ ವ್ಯಕ್ತಿ ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಆ ವ್ಯಕ್ತಿಗಳು ವಾಸಿಸುತ್ತಿರುವಂತಹ ಒಂದು ಪ್ರದೇಶ, ಎನ್ವಿರಾನ್ಮೆಂಟ್, ಪರಿಸರ, ತಾನು ಇರತಕ್ಕಂಥ ಸುತ್ತಮುತ್ತಲಿನ ಒಂದು ಪರಿಸರ, ಆ ಪರಿಸರವೂ ಸಹ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯನ್ನ ನಿರ್ಧಾರ ಮಾಡ್ತಾ ಹೋಗುತ್ತೆ, ಅಥವಾ ಬದಲಾವಣೆಗೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿ ಹೇಗೆ ಬುದ್ಧಿಶಕ್ತಿಯನ್ನ ಬದಲಾವಣೆಗಳನ್ನು ಹೊಂದಿರ್ತಾರೆ ಅಥವಾ ವೇರಿಯೇಷನ್ಸ್ ಅನ್ನು ಹೊಂದಿರುತ್ತೆ, ಆ ವೇರಿಯೇಷನ್ಸ್ಗೆ ಈ ಪರಿಸರದ ಅಂಶಗಳು ಅಥವಾ ಹೇಗೆ ಪೂರಕವಾದಂತಹ ಅಂಶಗಳು ಕಾರಣ ಆಗುತ್ತೆ ಅನ್ನೋದ್ರ ಮೇಲೂ ಸಹ ಬದಲಾಗ್ತಾ ಆಗುತ್ತೆ. ಓಕೆ, ಹಾಗೆ ಮೆಚುರಿಟಿ ಪಾಯಿಂಟ್, ಮೂರನೇ ಅಂಶ. ಮೆಚುರಿಟಿ ಪಾಯಿಂಟ್ ಅಂತ ಅಂದರೆ, ಸೊ ಅನೇಕ ರೀತಿಯಾದಂಥ ಮೆಚುರಿಟಿ ಪಾಯಿಂಟ್ಗಳನ್ನು ನಾವು ತೆಗೆದುಕೋಬಹುದು. ಒಂದು ಶಾರೀರಿಕವಾಗಿ, ಸೊ ಇನ್ನೊಂದು ಶಾಬ್ದಿಕವಾಗಿ, ಸೊ ಇನ್ನೊಂದು ಕಾಗ್ನಿಟಿವ್ ಆಗಿ, ಎಮೋಷನಲ್ ಇಂಟೆಲಿಜೆನ್ಸ್, ಎಲ್ಲದಕ್ಕೂ ಸಹ ತನ್ನದೇ ಆದಂಥ ಒಂದು ಮೆಚುರಿಟಿ ಪಾಯಿಂಟ್ ಇರುತ್ತೆ. ಆ ಮೆಚುರಿಟಿ ಪಾಯಿಂಟ್ ವ್ಯಕ್ತಿಯಿಂದ ವ್ಯಕ್ತಿಗೆ ಏಜ್ ವೈಸ್ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಉದಾಹರಣೆಗೆ ಹೇಳಬೇಕು ಅಂತಂದರೆ ಈ ಎಮೋಷನಲ್ ಮೆಚುರಿಟಿ ಸಾಮಾನ್ಯವಾಗಿ ಈ ಸೈಕಾಲಜಿಸ್ಟ್ ಪ್ರಕಾರ, ಸೊ ಅರ್ಲಿ ಯಂಗ್ ಅಡಲ್ಟ್ ಅಲ್ಲಿ, ಅಂದರೆ 20ಇಂದ 25, ಸೊ ಆಫ್ಟರ್ ಅಥವಾ ಇನ್ ಬಿಟ್ವೀನ್ 20 to 30 ಕಾಣಿಸ್ಕೊಳ್ಳುತ್ತೆ. ಎಮೋಷನಲ್ ಮೆಚುರಿಟಿ ಅಂತಂದರೆ ಒಬ್ಬ ವ್ಯಕ್ತಿ ಅಥವಾ ಇನ್ನೊಬ್ಬ ವ್ಯಕ್ತಿಯ ಫೀಲಿಂಗ್ಸು, ಎಮೋಷನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದು, ಹಾಗೆ ತನ್ನ ಫೀಲಿಂಗ್ಸು, ಎಮೋಷನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನು ಎಮೋಷನಲ್ ಮೆಚುರಿಟಿ ಅಂತ ನಾವು ಕರೀಬಹುದು. ಸೊ ಮಕ್ಕಳಲ್ಲಿ ಕಂಡು ಬರುತ್ತಾ, ಅಡೋಲಸೆಂಟಲ್ಲಿ ಕಂಡು ಬರುತ್ತಾ, ಅಷ್ಟು ಸುಲಭಕ್ಕೆ ಕಂಡು ಬರೋದಿಲ್ಲ. ಓಕೆ, ಆ ಎಮೋಷನಲ್ ಮೆಚುರಿಟಿ, ಎಮೋಷನ್ಸ್ಗಳು ವ್ಯಕ್ತ ಆಗ್ಬೋದು, ಅರ್ಥ ಮಾಡ್ಕೋಬಹುದು, ಆದರೆ ಆ ಮೆಚುರಿಟಿ ಬರಬೇಕು ಅನ್ನೋದಾದರೆ ಸೊ ಒಂದು 20 to 30 years ಆ್ಯಂಡ್ ಎಬೋ, ಆಬ್ವಿಯಸ್ಲಿ 30 ಆದಮೇಲೆ ಇದ್ದೇ ಇರುತ್ತೆ, ಬಟ್ ಆ ಕಾಣಿಸ್ಕೊಳೋ ಅಂಥ ಒಂದು ಪೀರಿಯಡು 20 to 30 ಅಂತ ಹೇಳ್ತಾರೆ. ಓಕೆ, ಸೊ ಎಲ್ರಿಗೂ ಅಷ್ಟೇ ಆಗುತ್ತಾ? ಸೊ 20ಗೂ ಆಗುತ್ತೆ, 19ಗೂ ಆಗುತ್ತೆ, 18ಗೂ ಆಗುತ್ತೆ, ಸೊ ಅಪ್ ಟು 30 ಯಾವುದೇ ಒಂದು ಪಾಯಿಂಟಲ್ಲಿ. ಓಕೆ, ಸೊ ಬದಲಾಗ್ತಾ ಹೋಗುತ್ತೆ. ಸೊ ಬದಲಾವಣೆ ಆಗೋದು ಅದು ಬುದ್ಧಿಶಕ್ತಿಯ ಆಧಾರದ ಮೇಲೆ ನಿಂತಿರುತ್ತೆ. ಅಲ್ಲಿ ಬುದ್ಧಿಶಕ್ತಿಯ ಅಂಶಗಳು ತನ್ನದೇ ಆದಂಥ ಪ್ರಭಾವಗಳನ್ನು ಬೀರ್ತಾ ಇರುತ್ತೆ. ಆ ಬುದ್ಧಿಶಕ್ತಿಗೆ ಎಗೇನ್ ಈ ಮೆಮೊರಿ ಅನ್ನೋದು ತನ್ನದೇ ಆದಂಥ ಕಾಂಟ್ರಿಬ್ಯೂಷನ್ ಅನ್ನು ಮಾಡುತ್ತೆ. ಓಕೆ, ಸೊ ಅದಕ್ಕೆ ಈ ಮೆಮೊರಿ ಅನ್ನೋದು ಸೊ ಎಲ್ಲ ಕಾಗ್ನಿಟಿವ್ ಆಸ್ಪೆಕ್ಟ್ಗಳಿಗೂ ಒಂದು ಮೂಲ, ಬೇಸ್ ಅಂತ ಹೇಳ್ತಾರೆ. ಮೆಮೊರಿ ಅಂತಂದರೆ ಸೊ ನಮ್ಮಲ್ಲಿ ಯಾವ್ದಾದ್ರು ಒಂದು ಕಂಟೆಂಟ್, ವಿಷಯಗಳು, ವಸ್ತು ವಿಷಯಗಳು, ಮಾಹಿತಿಗಳು ನಮ್ಮಲ್ಲಿ ಇದ್ದರೆ ಒಂದು ಇಂಟೆಲಿಜೆನ್ಸ್ ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅಂತಂದರೆ ನಮ್ಮಲ್ಲಿ ಕೆಲವೊಂದು ಅನುಭವಗಳು ಇರಬೇಕು, ಕೆಲವೊಂದು ಮಾಹಿತಿಗಳು ನಮ್ಮಲ್ಲಿ ಇರಬೇಕು. ಅಂದರೆ ಮಾಹಿತಿಗಳು ಇರಬೇಕು ಅಂತಂದರೆ ಮೆಮೊರಿ ಅಂತ ಇರಬೇಕು. ಸೊ ಮೆಮೊರಿ ಇತ್ತು ಅಂತಂದರೆ ಈ ಎಮೋಷನಲ್ ಇಂಟೆಲಿಜೆನ್ಸ್ ಆಗಿರಬಹುದು, ಇನ್ನೊಬ್ಬರ ಜೊತೆ ನಾವು ಹೇಗೆ ವ್ಯವಹಾರ ಮಾಡ್ತೀವಿ ಅನ್ನೋದಾದರೆ ಸೊ ನಮ್ಮಲ್ಲಿ ಕೆಲವೊಂದು ಮಾಹಿತಿಗಳು, ಅವನು ಯಾರು ಅನ್ನೋದು ನಮಗೆ ಗೊತ್ತಿರಬೇಕು. ಅದೇ ರೀತಿ ಬುದ್ಧಿಶಕ್ತಿಯನ್ನು ನಾವು ತೋರಿಸ್ಬೇಕು ಅನ್ನೋದಾದರೆ ಈ ಬುದ್ಧಿಶಕ್ತಿಗೆ ಪೂರಕವಾಗಿರುವ ಅಂಶಗಳು, ಮಾಹಿತಿಗಳು, ವಸ್ತು ವಿಷಯಗಳು ನಮ್ಮಲ್ಲಿ ಜಾಗೃತವಾಗಿರಬೇಕು.
ಅದು ಮೆಮೊರಿ ಪಾರ್ಟ್. ಸೊ ಈ ಮೆಮೊರಿ ಅನ್ನೋದು ಎಲ್ಲ ಕಾಗ್ನೇಟಿವ್ ಆಸ್ಪೆಕ್ಟ್ಗಳಿಗೆ, ಸೊ ಫ್ರಮ್ ಲರ್ನಿಂಗ್ ಇಂದ ಹಿಡಿದು ಹೈಯರ್ ಕಾಗ್ನೇಟಿವ್ ಪ್ರೋಸೆಸ್ವರೆಗೂ ಮೂಲ ಅಥವಾ ಬೇಸ್ ಅಂತ ಕರೀತಾರೆ. ಇದನ್ನ ಮೂಲಭೂತವಾಗಿರುವಂಥ ಒಂದು ಕಾಗ್ನೇಟಿವ್ ಆಸ್ಪೆಕ್ಟ್ ಅಂತ ಕರೀತಾರೆ ಮೆಮೊರಿಯನ್ನ. ಸೊ ಹೇಗೆ ಮೆಮೊರಿ ಅನ್ನೋದು ನಮ್ಮಲ್ಲಿ ಸ್ಟ್ರಾಂಗ್ ಆಗಿರುತ್ತೆ, ಸೊ ಮೆಮೊರಿ ಅನ್ನೋದು ನಮ್ಮಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಈ ಬುದ್ಧಿಶಕ್ತಿ ಅನ್ನೋದು ತನ್ನದೇ ಆದಂಥ ವೇಗವನ್ನು ಪಡ್ಕೊಳ್ಳುತ್ತೆ, ಅಥವಾ ಬುದ್ಧಿಶಕ್ತಿಯ ಮಟ್ಟ ಹೆಚ್ಚಾಗುವುದಕ್ಕೆ ಈ ಒಂದು ಮೆಮೊರಿ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ತನ್ನದೇ ಆದಂಥ ಪ್ರಭಾವಳಿಗಳನ್ನು ಬೀಳ್ತಾ ಹೋಗುತ್ತೆ. ಓಕೆ, ಸೊ ಹೇಗೆ ಈ ಬುದ್ಧಿಶಕ್ತಿ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ, ಸೊ ಈ ಮೆಮೊರಿ ಆಸ್ಪೆಕ್ಟ್ಗಳು ಸಹ ತನ್ನದೇ ಆದಂಥ ಪ್ರಭಾವವನ್ನು ಬೀರುತ್ತೆ. ಒಬ್ಬ ವ್ಯಕ್ತಿಗೆ ಬುದ್ಧಿಶಕ್ತಿ ಅಂದ್ರೆ ಮೆಮೊರಿ ಲೆವೆಲ್ ಕಡಿಮೆ ಇದೆ ಅಂತಂದ್ರೆ ಬುದ್ಧಿಶಕ್ತಿಯ ಮಟ್ಟನೂ ಸಹ ಸ್ವಲ್ಪ ಕಡಿಮೆ ಆಗುತ್ತೆ. ಮೆಮೊರಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಆತನ ಬುದ್ಧಿಶಕ್ತಿಯ ಮಟ್ಟವೂ ಸಹ ಸ್ವಲ್ಪ ಪ್ರಮಾಣದ ಹೆಚ್ಚಿಗೆ ಆಗ್ಲಿಕ್ಕೆ ಈ ಮೆಮೊರಿ ಅನ್ನೋದು ಕಾರಣ ಆಗುತ್ತೆ. ಓಕೆ, ಸೊ ಹೀಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಒಂದು ಬುದ್ಧಿಶಕ್ತಿ ಅನ್ನೋದು ಬದಲಾವಣೆ ಆಗುತ್ತೆ. ಆ ಒಂದು ಬದಲಾವಣೆಯ ಸ್ವರೂಪಗಳನ್ನು ನಾವು ಅರ್ಥ ಮಾಡ್ಕೋಬಹುದು ಅನ್ನೋದೇ ಆದ್ರೆ ಆ ವ್ಯಕ್ತಿಯ ಮೆಮೊರಿ, ಸ್ಮೃತಿಯ ಅಂಶಗಳು ಸಹ ತನ್ನದೇ ಆದಂತಹ ಪ್ರಭಾವಗಳನ್ನ ಬೀಳುತ್ತೆ. ಆ ವ್ಯಕ್ತಿನಲ್ಲಿ ಇಕೋಯಿಕ್ ಮೆಮೊರಿ ಅಥವಾ ಐಕೋನಿಕ್ ಮೆಮೊರಿ ಸ್ಟ್ರಾಂಗ್ ಆಗಿದೆ, ಅಥವಾ ಸೆಮೆಂಟಿಕ್ ಮೆಮೊರಿ ಸ್ಟ್ರಾಂಗ್ ಆಗಿದೆ, ಆತನ ಇಂಟೆಲಿಜೆನ್ಸ್ ಲೆವೆಲ್ ಸಹ ತನ್ನದೇ ಆದಂತಹ ಕೆಲವೊಂದು ಪಾಸಿಟಿವ್ ಕಾರಲೇಷನ್ಸ್ ಇರುತ್ತೆ, ಕೆಲವೊಂದು ನೆಗೆಟಿವ್ ಕಾರಲೇಷನ್ಸ್ಗಳು ಇರುತ್ತೆ. ಪ್ರಭಾವಳಿಗಳಂತೂ ಅಥವಾ ಇನ್ಫ್ಲೂಯೆನ್ಷಿಯಲ್ ಫ್ಯಾಕ್ಟರ್ಸ್, ಓಕೆ, ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ. ವಿವೇಚನಾ ಸಾಮರ್ಥ್ಯವನ್ನ ಹೊಂದಿದೆ, ಹಾಗೆ ಯೋಗ್ಯವಾದ ತೀರ್ಮಾನಗಳನ್ನ ನಿರ್ಧಾರ ಕೈಗೊಳ್ಳುವಿಕೆಯನ್ನ ಹೊಂದಿದೆ. ಓಕೆ, ಸೊ ವಿವೇಚನಾ ಅಂತಂದ್ರೆ ಅನಾಲಿಸಿಸ್, ವಿವೇಚನಾ ಸಹಿತವಾದಂತಹ ಒಂದು ಅನಾಲಿಸಿಸ್ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು ಈ ಒಂದು ಗುಣಲಕ್ಷಣಗಳು, ಬುದ್ಧಿಶಕ್ತಿಯ ಗುಣಲಕ್ಷಣಗಳು. ಓಕೆ, ಸೊ ಆಸ್ ಇಟ್ ಈಸ್ ನಾವು ಒಂದು ವಿಷಯ ಅಥವಾ ಒಂದು ಅನುಭವ ಇದೆ ಅಂತ ಅಂದ್ರೆ ಪ್ರಸ್ತುತ ಸನ್ನಿವೇಶಕ್ಕೆ ಅದೇ ರೀತಿ ಅಥವಾ ಅದೇ ಸ್ಟ್ರಾಟಜಿಯನ್ನ ಅಥವಾ ಅದೇ ಅನುಭವದ ಒಂದು ರೂಟ್ಗಳನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೋಗೋದಿಲ್ಲ. ಸೊ ವಿವೇಚನಾ ಸಹಿತವಾದಂತಹ ಬುದ್ಧಿಶಕ್ತಿಯ ಸಾಮರ್ಥ್ಯಗಳನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಯೋಗ್ಯವಾದ ತೀರ್ಮಾನಗಳನ್ನ ನಿರ್ಧಾರ ಕೈಗೊಳ್ಳುವಿಕೆಯನ್ನು ಹೊಂದಿದೆ. ಡಿಸಿಷನ್ ಮೇಕಿಂಗ್ ಅದು ಸಹ ಈ ಒಂದು ಬುದ್ಧಿಶಕ್ತಿಗೆ, ಸೊ ಈ ಒಂದು ಬುದ್ಧಿಶಕ್ತಿಗೆ ಪ್ರತಿಯೊಂದು ಎಲಿಮೆಂಟ್ಗಳು ಸಂಜ್ಞಾನಾತ್ಮಕ ಎಲಿಮೆಂಟ್ಗಳು ಪ್ರಭಾವವನ್ನು ಬೀರುತ್ತೆ ಅಥವಾ ಕಾಂಟ್ರಿಬ್ಯೂಷನ್ ಅನ್ನ ಕೊಡುತ್ತವೆ. ಓಕೆ, ಈ ಡಿಸಿಷನ್ ಮೇಕಿಂಗ್ ಫಾರ್ ಎಕ್ಸಾಂಪಲ್ ಒಂದು ಚೆಸ್ ಆಟ. ಓಕೆ, ಸೊ ಇಲ್ಲಿ ಇಂಟೆಲಿಜೆನ್ಸ್ ಆದ್ರೆ ನಿರ್ಧಾರ ತೆಗೆದುಕೊಳ್ಳುವಂಥ ತಪ್ಪು ನಿರ್ಧಾರಗಳನ್ನು ಏನಾರು ತೆಗೆದುಕೊಂಡ್ರೆ ಯಾವುದೋ ಒಂದು ಪ್ರಮುಖ ಘಟ್ಟದಲ್ಲಿ ಆ ಒಂದು ಗೇಮ್ ಅನ್ನ ನಾವು ಸಂಪೂರ್ಣ ಅಥವಾ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಇಲ್ಲಿ ಇಂಟೆಲೆಕ್ಚುಯಲ್ ಆತನ 5-6 ಮೂವ್ಮೆಂಟ್ಗಳನ್ನು ನಾವು ಪ್ರಿಡಿಕ್ಟ್ ಮಾಡಿ ನಾವು ಪಾನನ್ನ ಮೂವ್ ಮಾಡ್ತಾ ಇರಬಹುದು, ಆದರೆ ಯಾವ್ದಾದ್ರು ಒಂದು ಸಣ್ಣ ದುಡುಕು ನಿರ್ಧಾರ, ತಪ್ಪು ನಿರ್ಧಾರಗಳು ಸೊ ನಮ್ಮ ಕಂಪ್ಲೀಟ್ ಆಟಗಳನ್ನ ಫಿನಿಶ್ ಮಾಡಿಬಿಡುತ್ತೆ, ಎಂಡ್ ಮಾಡಿಬಿಡುತ್ತೆ. ಓಕೆ, ಸೊ ಡಿಸಿಷನ್ ಮೇಕಿಂಗು ಸಹ ಈ ಯೋಗ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓಕೆ, ಈ ಡಿಸಿಷನ್ ಮೇಕಿಂಗ್ ಮಾಡಲಿಕ್ಕೂ ಸಹ ಈ ಇಂಟೆಲಿಜೆನ್ಸು ತನ್ನದೇ ಆದಂಥ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಇವೆಲ್ಲವೂ ಸಹ ಇಂಟರ್ಲಿಂಕ್. ಬುದ್ಧಿಶಕ್ತಿ ಕಾರಣ ಆಗೋದಕ್ಕೆ ವ್ಯಕ್ತಿಯ ನಿರ್ಧಾರ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ನಿರ್ಧಾರ ಮಾಡಲಿಕ್ಕೆ ಬುದ್ಧಿಶಕ್ತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲದೂ ಸಹ ಇಂಟರ್ ಕಾರ್ಲೇಟೆಡ್ ಆಗಿದೆ. ಎಲ್ಲದನ್ನು ಸಹ ನಾವು ಹೇಗೆ ಒಗ್ಗೂಡಿಸಿಕೊಂಡು ಒಂದು ಕೆಲಸವನ್ನ ನಾವು ಅಂದ್ರೆ ಯಶಸ್ಸನ್ನ, ಒಂದು ಕೆಲಸದಲ್ಲಿ ಯಶಸ್ಸನ್ನ ಕಾಣ್ತೀವಿ ಅನ್ನೋದೇ ಬುದ್ಧಿಶಕ್ತಿ. ಅದೇ ಕಾಗ್ನೇಟಿವ್ ಒಬ್ಬ ವ್ಯಕ್ತಿಯ ವರ್ತನೆ. ಆ ವ್ಯಕ್ತಿಯ ವರ್ತನೆ ಸಕ್ಸಸ್ ಆಗಬೇಕು ಅಂತಂದ್ರೆ ಎಲ್ಲಾ ಕಾಗ್ನೇಟಿವ್ ಆಸ್ಪೆಕ್ಟ್ಗಳು, ಈವನ್ ಮೆಮೊರಿ ಇರಬೇಕು, ಸ್ಟ್ರಾಂಗ್ ಮೆಮೊರಿ ಇರಬೇಕು, ಲರ್ನಿಂಗ್ ಯಾವ್ದಾದ್ರು ಒಂದು ತೀಕ್ಷ್ಣಗತಿಯಾಗಿ ನಾವು ಒಂದು ಕಲಿಯುವಂತ ಸಾಮರ್ಥ್ಯ ಇರಬೇಕು, ಅನಾಲಿಸಿಸ್ ಮಾಡುವಂತಹ ಒಂದು ಸಾಮರ್ಥ್ಯ, ಎಬಿಲಿಟಿ ನಮ್ಮಲ್ಲಿ ಇರಬೇಕು, ವಿವೇಚನಾ ಸಾಮರ್ಥ್ಯ ಇರಬೇಕು, ರಚನಾತ್ಮಕ ಎಲಿಮೆಂಟ್ಸ್ಗಳು ಎಲ್ಲ ಆಂಗಲ್ ಅಲ್ಲೂ ನಾವು ನೋಡಿದ್ರೆ ರಚನಾತ್ಮಕವಾಗಿರಬೇಕು, ನಿರ್ಧಾರ ತೆಗೆದುಕೊಳ್ಳುವಿಕೆ ಇರಬೇಕು, ಸೊ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತ ದಾರಿಗಳು ನಮಗೆ ಗೊತ್ತಿರಬೇಕು. ಸೊ ಹಂಗೆಲ್ಲ ಎಲ್ಲ ಆಂಗಲ್ ಇಂದನೂ ಸಹ ಒಂದು ವ್ಯಕ್ತಿಯ ತನ್ನದೇ ಆದಂತಹ ರೂಟ್ ನಲ್ಲಿ ಯಶಸ್ಸನ್ನ ಗಳಿಸ್ಕೊಳ್ತಾನೆ. ಅದು ಸಾಮರ್ಥ್ಯ, ಅದು ಸಾಧ್ಯವಾಗುವುದೇ ಈ ಎಲ್ಲಾ ಕಾಗ್ನಿಟಿವ್ ಎಬಿಲಿಟೀಸ್ ಗಳನ್ನು ನಾವು ಒಟ್ಟಿಗೆ
ಕಲೆಕ್ಟಿವ್ ಮಾಡುವಂಥದ್ದು. ಆ ಕಲೆಕ್ಟಿವ್ ಮಾಡುವಂಥದ್ರ ಜೊತೆಗೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿ ಯಶಸ್ಸನ್ನ ಗಳಿಸುವಂಥದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ಜ್ಞಾನಕ್ಕಿಂತ ವಿಭಿನ್ನ ಮತ್ತೆ ಕೌಶಲ್ಯಕ್ಕಿಂತ ವಿಭಿನ್ನ ಯಾವುದು? ಬುದ್ಧಿಶಕ್ತಿ ಅನ್ನೋದು. ಸೊ ಜ್ಞಾನ ಅಂತಂದ್ರೆ, ಜ್ಞಾನ, ನಾವೇನೆಲ್ಲ ಪಡ್ಕೊಳ್ತೀವಿ, ಕೌಶಲ್ಯ ಯಾವೆಲ್ಲ ಸ್ಕಿಲ್ಸ್ಗಳನ್ನು ನಾವು ಅಕ್ವೈರ್ ಮಾಡ್ಕೊಳ್ತೀವಿ, ಕಲಿತಾ ಹೋಗ್ತೀವಿ. ಜ್ಞಾನ ಅಂತಂದ್ರೆ ಮಾಹಿತಿಗಳನ್ನ ಪಡ್ಕೊಳ್ತಾ ಹೋಗ್ತೀವಿ, ಓದುತ್ತಾ ಹೋಗ್ತೀವಿ, ಅನುಭವಿಸ್ತಾ ಹೋಗ್ತೀವಿ, ಅಥವಾ ನೋಡ್ತಾ ಹೋಗ್ತೀವಿ, ಅಥವಾ ಏನೆಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದು ಜ್ಞಾನ ಆಗುತ್ತೆ. ಕೌಶಲ್ಯಗಳು ಏನೇನೆಲ್ಲ ಸ್ಕಿಲ್ಸು, ವರ್ಬಲ್ಸ್ ಇರ್ಬೋದು, ನಾನ್ ವರ್ಬಲ್ಸ್ ಇರ್ಬೋದು. ಸೊ ಎಲ್ಲ ಅಂದ್ರೆ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ಕೌಶಲ್ಯಗಳು ನಮ್ಮಲ್ಲಿರುತ್ತೆ. ಸೊ ಎಲ್ಲ ಕೌಶಲ್ಯಗಳನ್ನು ನಾವು ಹೊಂದುತ್ತಾ ಹೋಗ್ತೀವಿ. ಲರ್ನಿಂಗ್ ಮುಖಾಂತರ ಇರ್ಬೋದು, ಅನುಭವದ ಮುಖಾಂತರ ಇರ್ಬೋದು, ಅಬ್ಸರ್ವ್ ಮಾಡೋದ್ರ ಮುಖಾಂತರ ಇರ್ಬೋದು, ಇನ್ಹೆರಿಟೆಡ್ ಆಗಿರಬಹುದು, ಅಥವಾ ಏನೋ ಕೊಹ್ಲರ್ ಅವರ ಇದಿರುತ್ತಲ್ಲ, ಇನ್ಸೈಟ್ಫುಲ್ ಲರ್ನಿಂಗ್. ಓಕೆ, ಸೊ ಏನೋ ಒಂದು ಗೆಸ್ ಮಾಡೋದ್ರ ಮುಖಾಂತರ ಇರ್ಬೋದು, ಇದೆಲ್ಲ ಇರುತ್ತೆ. ಈ ಎಲ್ಲದಕ್ಕಿಂತ ಈ ಬುದ್ಧಿಶಕ್ತಿ ಅನ್ನೋದು ವಿಭಿನ್ನ ಅಂತ ಹೇಳ್ತಾ ಹೋಗ್ತಾರೆ. ಏನು ವಿಭಿನ್ನ? ಹೇಗೆ ವಿಭಿನ್ನ ಆಗುತ್ತೆ? ಬುದ್ಧಿಶಕ್ತಿ ಅನ್ನೋದು ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದೆಲ್ಲದರನ್ನು ಸಹ ಕ್ರೋಢೀಕೃತವಾಗಿ ನಾವು ಹೇಗೆ ಒಂದು ಎಲಿಮೆಂಟ್ ಅನ್ನ ನಾವು ಚೇಂಜ್ ಮಾಡ್ತೀವಿ, ಹೇಗೆ ಒಂದು ಎಲಿಮೆಂಟ್ ಮುಖಾಂತರ ನಮ್ಮ ವ್ಯಕ್ತಿಯ ವರ್ತನೆಗಳನ್ನ ನಾವು ಪ್ರಕಾರ ಮಾಡ್ತಾ ಹೋಗ್ತೀವಿ, ಪ್ರಸ್ತುತಪಡಿಸ್ತಾ ಹೋಗ್ತೀವಿ. ಅದ್ರ ಮುಖಾಂತರ ಸ್ಕಿಲ್ಸ್ಗಳನ್ನ ಕಲೆಕ್ಟಿವ್ ಮಾಡಿಕೊಂಡು, ಜ್ಞಾನವನ್ನ ಕಲೆಕ್ಟಿವ್ ಮಾಡಿಕೊಂಡು, ಮೆಮೊರಿಯನ್ನ ಕಲೆಕ್ಟಿವ್ ಮಾಡಿಕೊಂಡು, ಡಿಸಿಷನ್ ಮೇಕಿಂಗ್ ಅನ್ನ ಒಂದು ಅನುಭವದ ಆಧಾರದ ಮೇಲೆ ಹೇಗೆ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನಾವು ಒಂದು ಯಶಸ್ಸನ್ನ ಕಾಣ್ತೀವಿ, ಅದು ಈ ಬುದ್ಧಿಶಕ್ತಿಯ ಮೇಲೆ ನಿಂತಿರುತ್ತೆ. ಕೌಶಲ್ಯ ಒಂದೇ ನಮ್ಮ ಯಶಸ್ಸನ್ನ ನಿರ್ಧಾರ ಮಾಡಲ್ಲ, ಜ್ಞಾನ ಒಂದೇ ನಮ್ಮ ಯಶಸ್ಸನ್ನ ನಿರ್ಧಾರ ಮಾಡೋದಿಲ್ಲ. ಸೊ ಹಾಗೆ ಯಾವುದಾದ್ರೂ ಒಂದು ಎಲಿಮೆಂಟು ಕಾಗ್ನೇಟಿವ್ ಆಸ್ಪೆಕ್ಟ್ ಅಲ್ಲಿ ನಮ್ಮ ಯಶಸ್ಸನ್ನ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಇವೆಲ್ಲವನ್ನು ಕಲೆಕ್ಟಿವ್ ಆಗಿ ಬಳಸಿಕೊಂಡು ತನ್ನದೇ ಆದಂಥ ಬುದ್ಧಿಶಕ್ತಿಯ ಮುಖಾಂತರ, ಅಂದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಯಾವುದನ್ನ ಹೇಗೆ ಮಿತ ಅಂತ ಹೇಳ್ತಾರಲ್ಲ, ಅಥವಾ ಯಾವುದೇ ಉಪ್ಪು ಇರುತ್ತೆ, ಹುಳಿನೂ ಇರುತ್ತೆ, ಒಂದು ಅಡುಗೆ ಮಾಡಬೇಕು ಅಂತಾರೆ, ಅದು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ರುಚಿಯಾಗಿರುತ್ತೆ. ಓಕೆ, ಅದು ಸಹ ಒಂದು ಇಂಟೆಲಿಜೆನ್ಸ್ನ ಒಂದು ಅಂಶ, ಒಂದು ಅಂಗ. ಓಕೆ, ಸೊ ಬುದ್ಧಿಶಕ್ತಿ ಅನ್ನೋದು ಜ್ಞಾನಕ್ಕಿಂತ ವಿಭಿನ್ನವಾಗಿರುತ್ತೆ. ಜ್ಞಾನ ಅನ್ಕೊಂಡ್ರೆ ಪ್ರತಿಯೊಂದನ್ನು ಪಡ್ಕೊಳ್ಳೋದು, ಗಳಿಸ್ಕೊಳ್ಳುವಂಥದ್ದು, ಓದುವಂಥದ್ದು. ಓಕೆ, ಸೊ ಇನ್ಫಾರ್ಮೇಶನ್ ಅನ್ನ ಹೆಚ್ಚು ಗ್ಯಾದರ್ ಮಾಡ್ಕೊಳ್ಳುವಂಥದ್ದು, ಅಕ್ವೈರ್ ಮಾಡ್ಕೊಳ್ಳುವಂಥದ್ದು. ಕೌಶಲ್ಯನೂ ಅಷ್ಟೇ. ಸೊ ಅವುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸ್ತೀವಿ ಅನ್ನೋದು ಬುದ್ಧಿಶಕ್ತಿ ಮೇಲೆ ನಿಂತಿರುತ್ತೆ. ಓಕೆ, ಸೊ ಇಷ್ಟು ವಸ್ತು ವಿಷಯಗಳು ಇವತ್ತಿನ ಬುದ್ಧಿಶಕ್ತಿಯ ವಸ್ತು ವಿಷಯಗಳು. ಅಂದ್ರೆ ಬುದ್ಧಿಶಕ್ತಿ ಅಂತಂದ್ರೆ ಏನು, ಅದರ ಅರ್ಥ ಮತ್ತು ವ್ಯಾಖ್ಯಾನಗಳು. ವೆಸ್ಲರ್ ಅವರು ಹಿಲ್ಗಾರ್ಡ್ಸ್ ಮತ್ತು ಚಂದ್ರಶೇಖರ್ ಕೊಟ್ಟಿರುವಂತಹ ಬುದ್ಧಿಶಕ್ತಿಯ ವ್ಯಾಖ್ಯಾನಗಳು, ಅದರ ಸ್ವರೂಪ ಮತ್ತು ಗುಣಲಕ್ಷಣಗಳು, ಇವುಗಳನ್ನು ನಾವು ನೋಡ್ತಾ ಹೋಗಿದ್ದೀವಿ. ಸೊ ಇವತ್ತಿನ ವಸ್ತು ವಿಷಯ ಇದಾಗಿತ್ತು. ಅಂದ್ರೆ ಬುದ್ಧಿಶಕ್ತಿ, ಅದರ ಅರ್ಥ, ವ್ಯಾಖ್ಯಾನಗಳು, ಬುದ್ಧಿಶಕ್ತಿಯ ಸ್ವರೂಪ ಮತ್ತು ಗುಣಲಕ್ಷಣ. ಸೊ ಇವತ್ತಿಗೆ ಈ ವಸ್ತು ವಿಷಯಗಳನ್ನು ಮುಗಿಸೋಣ. ಮುಂದಿನ ತರಗತಿನಲ್ಲಿ IQ, ಇಂಟೆಲಿಜೆಂಟ್ ಕೋಶೆಂಟ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಓಕೆ, ಧನ್ಯವಾದಗಳು.